ನಿಮಗೆ ಒಳ್ಳೆ ವೀಲ್ ಬೇಸ್ ಇರುವಂತಹ ಗಾಡಿ ಬೇಕು, ಒಳ್ಳೆ ಫೀಚರ್ಸ್ ಇರಬೇಕು, ಒಳ್ಳೆ ಬೂಟ್ ಸ್ಪೇಸ್ ಇರಬೇಕು, ಮತ್ತು ಇಂಜಿನ್ ಪರ್ಫಾರ್ಮೆನ್ಸ್ ಕೂಡ ಡೀಸೆಂಟ್ ಆಗಿರಬೇಕು ಅಂತ ಹೇಳಿದ್ರೆ ವಿತ್ 1.6 ಲೀಟರ್ ಇಂಜಿನು ನಿಮಗೆ Hyundai ವರ್ನಾ ಬರುವಂಥದ್ದು. ಇದು ಪೆಟ್ರೋಲ್ ಇಂಜಿನು. ನೀವು ಯಾವುದೇ ಗಾಡಿ ತೊಗೊಳ್ಳಿ ಬ್ರೋ, ಅದನ್ನ ಮೇಂಟೈನ್ ಮಾಡಿದ್ರು ಮೈಲೇಜು ನೀವೇನು 100 ಕ್ರಾಸ್ ಮಾಡಿ 140 160 ಹೋದ್ರೆ ನೀವು ಆಲ್ಟೋ ಓಡಿಸಿದ್ರು ಬ್ರೋ 4,50,000ಕ್ಕೆ ಒಂದು ಬ್ಯೂಟಿಫುಲ್ ಕಂಡೀಷನ್ ಸಿಂಗಲ್ ಓನರ್ ಗಾಡಿ, ಸಿಂಗಲ್ ಓನರ್ Hyundai i20 ಸಿಗ್ತಾ ಇದೆ. ಈ ಒಂದು ಹೋಂಡಾ ಸಿಟಿ ಯಾರಿಗಪ್ಪ ಅಂತ ಹೇಳಿದ್ರೆ, ಸೊ ಯಾರಿಗೆ ಕಂಫರ್ಟ್ ಬೇಕು ಮತ್ತು ಹಳೆ ಗಾಡಿ ಆಗಿದ್ರು ನಂಗೆ ಜಾಸ್ತಿ ಖರ್ಚು ಬೇಡ ಅಂತ ಹೇಳಿದ್ರೆ ಈ ಗಾಡಿ ಅಂತ ಖರ್ಚು ಕೊಡಲ್ಲ. ಯಾಕೆಂದರೆ ಜಾಪನೀಸ್ ಟೆಕ್ನಾಲಜಿ. ಈ ಗಾಡಿ ಯಾರಿಗಪ್ಪ ಅಂತ ಹೇಳಿದ್ರೆ ಒಂದು ಶೋಫೆ ಡ್ರಿವನ್ ಕಾರ್ ಅಂತ ಹೇಳ್ತಾರಲ್ಲ ಆ ಥರ ಬೇಕು, ಹಿಂದೆ ಕುತ್ಕೊಂಡು ಟ್ರಾವೆಲ್ ಮಾಡ್ತೀನಿ, ಬಿಸ್ನೆಸ್ ಕ್ಲಾಸ್ ಥರ ಫೀಲಿಂಗ್ ಬೇಕು ಅಂತ ಹೇಳಿದ್ರೆ ಇದು ಸೂಟಬಲ್ಲು. ಒಳ್ಳೆ ಸೇಫೆಸ್ಟ್ ಕಾರ್ ಬೇಕು, ಹ್ಯಾಚ್ ಬ್ಯಾಕ್ ಬೇಕು, ಫೀಚರ್ಸ್ ಚೆನ್ನಾಗಿರಬೇಕು, ಸೇಫ್ಟಿನೂ ಇರಬೇಕು ಅಂತ ಹೇಳಿದ್ರೆ ಈ ಗಾಡಿ ಬೆಸ್ಟ್ ಗಾಡಿ ಅಂತ ಹೇಳ್ತೀನಿ. 2,75,000ಗೆ SX4 ತೊಗೊಳ್ಳಿ, ಇಲ್ಲಾಂದರೆ 17 ಮಾಡಲ್ ಬೀಟರ್ ತೊಗೊಳ್ಳಿ. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನಾನಿವತ್ತು ಮತ್ತೊಮ್ಮೆ I&D ಕಾರ್ಸ್ಗೆ ಬಂದಿದ್ದೀನಿ. ಇವತ್ತು I&D ಕಾರ್ಸಲ್ಲಿ ಸ್ಟಾಕ್ಸಲ್ಲಿ ಸ್ಪೆಷಾಲಿಟಿ ಅಂತ ಹೇಳ್ತೀನಿ. ನೋಡ್ತಿರ್ಬೋದು ಕಂಪ್ಲೀಟ್ ಆಗಿ ಫಸ್ಟ್ ಲೈನು Hyundai ಕಾರ್ಗಳೇ ಇದೆ. ಅದು ಕೂಡ ವರ್ನಾ ಆಗಿರ್ಬೋದು, i20 ಆಗಿರ್ಬೋದು, ಸಾಕಷ್ಟು ವೆಹಿಕಲ್ಲು ನೋಡೋದಕ್ಕೆ ಸಿಗುತ್ತೆ. ಸೊ ಇದನ್ನು ಏನಕ್ಕೆ ತರಿಸಿದ್ದಾರೆ ಅದನ್ನು ಕೂಡ ಕೇಳಿ ತಿಳ್ಕೊಳ್ಳೋಣ. ಸೊ ಈ ಒಂದು I&D ಕಾರ್ಸ್ ಎಲ್ಲಿ ಬರುತ್ತಪ್ಪ ಅಂತ ಹೇಳೋದಾದರೆ, ಎಳೆನಳ್ಳಿ ಮೇನ್ ರೋಡು ಅಕ್ಷಯ್ ನಗರ್ DLF ಏನಿದೆ, ಸೊ ಅಲ್ಲಿ ನಿಮಗೆ ಬರುವಂಥದ್ದು ಒಂದು 500 ಮೀಟರ್ಸು. ಅಕ್ಷಯ್ ನಗರಿಂದ ರೈಟ್ ತೊಗೊಂಡ್ರೆ, DLF ಇಂದ ರೈಟ್ ತೊಗೊಂಡ್ರೆ ಒಂದು 500 ಮೀಟರ್ಸು ರೈಟ್ ಸೈಡಲ್ಲಿ ಬರುವಂಥದ್ದು. ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಕೋಬೋದು. ಸೊ ಇಡೀ ಬೆಂಗಳೂರಲ್ಲೇ, ಇಡೀ ಕರ್ನಾಟಕದಲ್ಲೇ 3 ಇಯರ್ಸ್ ವ್ಯಾರಂಟಿ ಕೊಡ್ತಾ ಇದ್ದಾರೆ. ಸೊ ಅದ್ರದ್ದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಲ್ಲ ನಾವು ಲಾಸ್ಟ್ ಒಂದು 2 ವೀಡಿಯೋಸ್ ಬ್ಯಾಕು ಅದನ್ನು ತಿಳಿಸ್ಕೊಟ್ಟಿದ್ದೀವಿ ಡೀಟೇಲ್ಡಾಗಿ. ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. ಬನ್ನಿ ನಮ್ಮ ಜೊತೆಗೆ I&D ಕಾರ್ಸ್ ಕಡೆಯಿಂದ ಹರೀಶ್ ಗೌಡ್ರು ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಇವಾಗ Hyundai ಕಾರ್ಸ್ಗಳೇ ತರಿಸ್ಬಿಟ್ಟಿದ್ದೀರಾ, ಸ್ಟಾರ್ಟಿಂಗಲ್ಲಿ ಬರೀ Hyundai ಕಾರ್ಸೇ ನಿಲ್ಲಿಸಿದ್ದೀರಾ, ಏನು ಸಮಾಚಾರ ಅಂತ ಹೇಳಿ? ಸಮಾಚಾರ ಅಂತ ಏನಿಲ್ಲ, ಆ್ಯಕ್ಚುಲಿ ಲಾಸ್ಟ್ ಸುಮಾರು ವಿಡಿಯೋಗಳಲ್ಲಿ ರಿಕ್ವೈರ್ಮೆಂಟ್ ತುಂಬ ಇತ್ತು. ಲೈಕ್ Hyundai ತುಂಬ ಜನ ಕೇಳಿದ್ರು, ಅದ್ರ ಪರ್ಟಿಕ್ಯುಲರ್ ವರ್ಣಗಳು ತುಂಬ ಜನ ಕೇಳಿದ್ರು. ಏನಕ್ಕೆ ಒಂದು ವಿಶೇಷ ಏನಂದರೆ, ನಿಮಗೆ ಒಂದು ಕಡಿಮೆ ಬಜೆಟಲ್ಲಿ ಒಂದು ಪ್ರೀಮಿಯಂ ಲುಕ್ ಕೊಡುತ್ತೆ ವರ್ಣಗೆಲ್ಲ. ನೀವು ಬೇರೆ ಬ್ರ್ಯಾಂಡ್ ಹೋಲಿಕೆ ಮಾಡೋದು ಈ ಗಾಡಿ Hyundai ಪರ್ಟಿಕ್ಯುಲರ್ ಆಗಿ ಮೇಂಟೆನೆನ್ಸ್ ಫ್ರೀ ಐಡಿಯಾ ಬರುತ್ತೆ. ನೆಕ್ಸ್ಟ್ ಮಾರುತಿ ಬಿಟ್ಟರೆ Hyundaiನೇ ನೆಕ್ಸ್ಟ್ ಬರುತ್ತೆ. ಅದಕ್ಕೋಸ್ಕರ ಸುಮಾರು ಜನ ಕೇಳ್ತಾರೆ. ಒಂದು 100 ಪೇಪರ್ಸ್ ಬಂದರೆ ಒಂದು 75 ಜನ Hyundai ಪ್ರಿಫರ್ ಮಾಡ್ತಾರೆ. ಬಿಡಿ, ಅದು ಮಾರುತಿ ಬಿಟ್ಬಿಟ್ರೆ ನೆಕ್ಸ್ಟ್ ಪ್ರೊಫೈಲ್ ಮಾಡೋದೇ ಹೌದು Hyundai. ರಿಫೈನ್ಮೆಂಟ್ ಆಗಿರ್ಬೋದು, ಜೊತೆಗೆ ನಿಮಗೆ Hyundai ಇದು ಗೇರ್ ಬಾಕ್ಸ್ ಕೂಡ ಅಷ್ಟೇ ಸ್ಮೂತ್ ಇರುತ್ತೆ. ಸೊ ಹಂಗಾಗಿ ತುಂಬ ಜನ ಇದನ್ನು ಪ್ರಿಫರ್ ಮಾಡುವಂಥದ್ದು. ಆ್ಯಂಡ್ ಜೊತೆಗೆ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಪ್ರತಿಯೊಂದು ಕಾರು ಏನು ಇನ್ಸೈಟ್ಸ್ ಕೊಡ್ತೀವಿ, ಅದ್ರ ಜೊತೆಗೆ ಏನಕ್ಕೆ ಈ ಕಾರ್ನ ತೊಗೋಬೋದು. ತುಂಬ ಜನ ಬ್ಲೈಂಡಾಗಿ ವಿಡಿಯೋ ನೋಡ್ತಾ ಇರ್ತಾರೆ, ಯಾವ ಕಾರ್ ತೊಗೋಬೇಕು ಅಂತ ಐಡಿಯಾ ಇರಲ್ಲ. ಬಟ್ ಅವ್ರಿಗೆ ಆ ರಿಕ್ವೈರ್ಮೆಂಟ್ ಸೂಟ್ ಆಗುತ್ತಾ ಅಂತ ಹೇಳ್ಬಿಟ್ಟು ನಾವು ತಿಳಿಸ್ಕೊಟ್ಟಾಗ, ಎಕ್ಸಾಂಪಲ್ Hyundai ವರ್ನಾ ಯಾರಿಗೆ ಸೂಟ್ ಆಗುತ್ತೆ, ಒಂದು ಪವರು ಬೇಕು, ಬೂಟ್ ಸ್ಪೇಸು ಬೇಕು, ಜೊತೆಗೆ ಒಂದು ಕಂಫರ್ಟು ಬೇಕು ಅನ್ನೋರು ಅದನ್ನು ಪ್ರಿಫರ್ ಮಾಡ್ಬೋದು. ಅದನ್ನು ನಿಮಗೆ ತಿಳಿಸ್ಕೊಡ್ತೀವಿ. ಮೈಲೇಜ್ ಬೇಕು ಅಂದರೆ ಯಾವ ಕಾರ್ಗೆ ಹೋಗ್ಬೋದು, ಈ ಥರ ತಿಳಿಸ್ಕೊಡ್ತೀವಿ. ಸೊ ನಿಮಗೆ ಡೀಟೇಲ್ಸ್ ಗೊತ್ತಾಗುತ್ತೆ. ಸರ್, ಲೋನ್ ಬಗ್ಗೆ ತಿಳಿಸ್ಕೊಡಿ ಸರ್. ಹಂಗೆ ಬ್ರದರ್, ಇವಾಗ ಇಲ್ಲಿರೋ ಗಾಡಿಗಳಲ್ಲಿ 90% ಲೋನ್ ಆಗೋಂಥ ಗಾಡಿಗಳಿರೋದು. ಓಕೆ, ಯಾವುದೇ ರೀತಿ ಬೇರೆ ಸ್ಟಾರ್ಟ್ ಗಾಡಿಗಳು ಒಂದು XUV 3 ಗಾಡಿ ಅದು ಬಿಟ್ಬಿಟ್ರೆ ಇಲ್ಲಿರೋ ಗಾಡಿಗಳು ಏನಿದೆ ಎಲ್ಲ ರೀಸೆಂಟ್ ಮಾಡಲೇ ಇದೆ. ಮಿನಿಮಮ್ 14 ಮಾಡಲು ಮೇಲೇನೆ ಗಾಡಿ ಇರೋದು. ಪರ್ಟಿಕ್ಯುಲರ್ 11 ಒಂದು 10 11 ಗಾಡಿ, ಒಂದು 2 ಗಾಡಿ ಇದೆ ಅಷ್ಟೇ ಡಿಫ್ರೆನ್ಸ್. ಬಾಕಿದೆಲ್ಲ 200% ಲೋನ್ ಆಗೋಂಥ ಇರೋದು. ಸೊ ಡಿಪೆಂಡ್ಸ್ ಅವ್ರ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಲೈಕ್ ಅವ್ರದ್ದೇನು ಸಿಬಿಲ್ ಸ್ಕೋರು ಮತ್ತು ಸೇಲ್ ಸ್ಯಾಲ್ರಿ ಬೇಸಿಸು, ಅಥವಾ ಅವ್ರದ್ದೇನು ಇನ್ಕಮ್ ಪ್ರೂಫ್ ಏನಾರ ಒಂದು ಲೈಕ್ ಓನ್ ಪ್ರೆಸೆನ್ಸ್ ಇದ್ದರೆ ಏನೋ ಒಂದು ITR ಮಾಡಿಸಿರ್ತಾರೆ, ಇಲ್ಲ GST, ಇಲ್ಲ ಒಂದು ಅಂಗಡಿ ಥರ ಏನಾರು ಮಾಡ್ತಾ ಇರ್ತಾರೆ. ಒಂದು ಲೈಕ್ ಒಂದು 5 ಲಕ್ಷ ಲೋನ್ ತೊಗೋತಾರೆ ಅಂತ ಹೇಳಿದ್ರೆ ಅದಕ್ಕೆ ಸೂಟ್ ಆಗೋಂಥ ಒಂದು ಇನ್ಕಮ್ ಪ್ರೂಫ್ ಒದಗಿಸಿದ್ರೆ ಖಂಡಿತ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ತಡ ಮಾಡೋದು ಬೇಡ. ಹಾಗಾದರೆ ಆಲ್ಮೋಸ್ಟ್ ನಿಮಗೆ 70+ ವೆಹಿಕಲ್ಸು ಸ್ಟಾಕಲ್ಲಿ ಇರುವಂಥದ್ದು. ಬನ್ನಿ, ಆಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಮೊದಲನೇ ವೆಹಿಕಲ್ ನೋಡ್ತಿರ್ಬೋದು Hyundai i20 ಇದೆ, ತಿಳಿಸ್ಕೊಡಿ ಸರ್. ಸರ್ ಬ್ರೋ, Hyundai ಆ್ಯಕ್ಚುಲಿ ಇವತ್ತು Hyundai i20 2 ಗಾಡಿ ಇದೆ. ಎಲೈಟ್ ಶೇಪ್ ಕೂಡ ಕೊಡ್ತೀನಿ, ಟೈಪ್ 2 ಶೇಪ್ ಕೊಡ್ತೀನಿ. ವರ್ಣಾನು 4 ಗಾಡಿ ಇದೆ, ಪ್ಲಸ್ ಚಿಕ್ಕ ಗಾಡಿ ಬೇಕು ಸರ್ ನನಗೆ, ಕಡಿಮೆ ಬಜೆಟಲ್ಲಿ Hyundai ಬೇಕು ಅಂದರೆ i10 ಇದೆ. ಓಕೆ, ಅದ್ರಲ್ಲಿ ನೆಕ್ಸ್ಟ್ ನಿಮಗೆ ವರ್ಣಾಗಿಂತ ಸ್ವಲ್ಪ ಚಿಕ್ಕ ಲೆಗ್ ಸ್ಪೇಸ್ ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳಿದ್ರೆ Hyundai Accent ಇದೆ. ಸೊ ಪರ್ಟಿಕ್ಯುಲರ್ ಆಗಿ ಈ ಸತಿ Hyundai ಹಬ್ಬ ಅಂತ ಹೇಳ್ಬೋದು I&D ಕಾರ್ಸಲ್ಲಿ. ಸೊ Hyundai ಫಸ್ಟ್ ಗಾಡಿ ಏನು ನೋಡ್ತಾ ಇದ್ದೀವಿ ನಾವಿದು 14 ಮಾಡಲು ಸಿಂಗಲ್ ಅನ್ನೋ ಗಾಡಿ ಬೈ. ಇದು 47,000 ಹೊಡಿದೆ ಅಷ್ಟೇ ಗಾಡಿ. ಇದು ಸ್ಪೋರ್ಟ್ಸ್ ವೇರಿಯಂಟ್ ಬರುತ್ತೆ, 1.2 ಪೆಟ್ರೋಲು, 47,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಇನ್ಫೋಟೈನ್ಮೆಂಟ್ ಸಿಸ್ಟಮು, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು, ಆಟೋ ಫೋಲ್ಡಿಂಗ್ ವಾರ್ VMಸು ಎಲ್ಲ ಫೀಚರ್ಸ್ ಬರುವಂಥದ್ದು. ಯಾಕೆಂದರೆ ಇದು ಸ್ಪೋರ್ಟ್ಸ್ ವೇರಿಯಂಟ್ ಆಗಿರೋದ್ರಿಂದ ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ, ABS ಕೂಡ ಬರುತ್ತೆ. ಹೌದು ಸರ್. ಇದು ಪ್ರೈಸ್ ಸರ್ ಇವಾಗ ಕೋಟಿಂಗ್ ಪ್ರೈಸ್ ಬಂದು 4,75,000 ಇದೆ. ಸೊ ನಿಮ್ಮ ಚಾನಲ್ ಕಿರಣ್ ಅವರ ಹೆಸರು ಹೇಳ್ಕೊ ಬಂದೆ 4,50,000 ಕೊಡ್ತೀನಿ.
4,50,000ಕ್ಕೆ ಒಂದು ಬ್ಯೂಟಿಫುಲ್ ಕಂಡೀಷನ್ ಸಿಂಗಲ್ ಓನರ್ ಗಾಡಿ, ಸಿಂಗಲ್ ಓನರ್ Hyundai i20 ಸಿಗ್ತಾ ಇದೆ. Hyundai i20 ಯಾರೆಲ್ಲ ಪ್ರಿಫರ್ ಮಾಡ್ಬೋದು ಅಂತ ಹೇಳಿ ನಾನು ಹೇಳೋ ಅವಶ್ಯಕತೆ ಇಲ್ಲ, ನಿಮಗೆಲ್ಲ ಗೊತ್ತೇ ಇದೆ. ಸೊ ಯಾರಿಗೆ ಸ್ವಲ್ಪ ಮೇಂಟೆನೆನ್ಸ್ ಈಸಿ ಇರಬೇಕು, ಜೊತೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಇರಬೇಕು ಅನ್ನೋರು ಮತ್ತು ಒಳ್ಳೆ ಕಂಫರ್ಟ್ ಬೇಕು ಅನ್ನೋರು ಈ ಗಾಡಿನ ಪ್ರಿಫರ್ ಮಾಡ್ಬೋದು. ಸೆಗ್ಮೆಂಟಲ್ಲಿ ಎಲ್ಲ ಫೀಚರ್ಸ್ ಅಂದರೆ ಫೀಚರ್ಸ್ ಜಾಸ್ತಿ ಬರುವಂತಹ ಗಾಡಿ ಅಂತ ಹೇಳಿದ್ರೆ Hyundai i20 ಅಂತ ಹೇಳ್ತೀನಿ. ನೆಕ್ಸ್ಟ್ ಮತ್ತೊಂದು i20 ಇದು ಎಲೈಟ್ ಶೇಪ್ ಅಂದ್ರೆ ಅದು ಇದು ನೆಕ್ಸ್ಟ್ ವರ್ಷನ್ ಅದು ಅದೇನು ನೋಡ್ತಾ ಇದ್ರೆ ಅದು ಟೈಪ್ 2 ಬರುತ್ತೆ, ಇದು ಬಂದು ನೆಕ್ಸ್ಟ್ ಜನರೇಷನ್ ಎಲೈಟ್ ಬರುತ್ತೆ. ಓಕೆ, ಸೊ ಇದು ಬಂದು ನಿಮಗೆ 14 ಮಾಡಲ್, ಇದು ಕೂಡ ನಿಮಗೆ 14 ಅಲ್ಲೇ ನಿಮಗೆ ಎಲೈಟ್ ಸ್ಟಾರ್ಟ್ ಆಗಿದ್ದು ಎಂಡಿಂಗ್ ಅಲ್ಲಿ. ಸೊ ಇದು ಕೂಡ ನಿಮಗೆ ಸೆಕೆಂಡ್ ಓನರ್ ಗಾಡಿ, ಬರೀ 57,000 ಹೊಡಿದೆ ಬ್ರೋ, ಬರೀ 57,000 ಕಿಲೋಮೀಟರ್ ಡ್ರಿವನ್, ಲೆದರ್ ಅಪೋಲ್ಸ್ಟ್ರಿ ಇದೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ. ಸರ್ ಇದು ಆಸ್ತಾನ ಸರ್ ಇದು? ಇಲ್ಲ ಬ್ರೋ, ಮ್ಯಾಗ್ನ ಆಕ್ಚುಲಿ ಇದೆ, ಬಟ್ ಅಲೈವಿಲ್ಸ್ ಎಲ್ಲ ಕಸ್ಟಮರ್ ಆಫ್ಟರ್ ಮಾರ್ಕೆಟ್ ಹಾಕೊಂಡಿರೋಂಥದ್ದು. ಸೊ ಇದು ಮ್ಯಾಗ್ನ ಆಪ್ಷನಲ್ ಆಗಿರೋದ್ರಿಂದ ನಿಮಗೆ ನೋಡ್ತಿರ್ಬೋದು ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಆಗಲಿ, ಆಟೋ ಫೋಲ್ಡಿಂಗ್ VRVMs ಆಗಲಿ ಬರೋ ಅಂಥದ್ದು. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರೋಲ್ಲ ಮತ್ತು ರೇರ್ ಡಿಫಾಗರ್ ಬರೋಲ್ಲ. ಅದನ್ನು ಬಿಟ್ಟು ಬೇಸಿಕ್ ಫೀಚರ್ಸು ಮತ್ತು ಮಿಡ್ ಸೆಗ್ಮೆಂಟ್ ಫೀಚರ್ಸು ಏನೆಲ್ಲ ಬೇಕು ಇದರಲ್ಲಿ ಬರುವಂಥದ್ದು. ಹೌದು. ಸೊ ಆಬ್ವಿಯಸ್ಲಿ Hyundai i20 ಆಲ್ರೆಡಿ ಹೇಳ್ಬಿಟ್ಟೆ ಯಾರೆಲ್ಲ ಪ್ರಿಫರ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಮಾರುತಿ ಸ್ವಲ್ಪ ಕಂಫರ್ಟ್ ಇಲ್ಲ, ಸ್ವಲ್ಪ ಇಂಜಿನ್ ಕೆಪಾಸಿಟಿ ಜಾಸ್ತಿ ಬೇಕು, ದಮ್ ಬೇಕು ಅನ್ನೋರು ಸೇಮ್ ಮೇಂಟೆನೆನ್ಸ್ ಅಲ್ಲಿ ನೀವು ಆರಾಮಾಗಿ i20 ತಗೋಬಹುದು. ಇವಾಗ 2 ಗಾಡಿ Hyundai i20 ಪೆಟ್ರೋಲ್ ತೋರಿಸಿದ್ದೀರಾ, ಏನು ಮೈಲೇಜ್ ಕೊಡುತ್ತೆ? ಸೊ ಅಪ್ರಾಕ್ಸಿಮೇಟ್ಲಿ ಸಿಟಿಲಿ ಒಂದು 13-14 ಬರುತ್ತೆ ಬ್ರೋ, ಹೈವೇಗೆ ಹೋದ್ರೆ 18 ನೀವು ಆರಾಮಾಗಿ ತಗೋಬಹುದು. 18 ಬರುತ್ತೆ, 200% ತಗೋಬಹುದು, ಡಿಪೆಂಡ್ಸ್ ಆನ್ ಡ್ರೈವಿಂಗ್. ಯಾಕೆ 1.2 ಇರೋದ್ರಿಂದ 18 ನೀವು 80-100 ಮೇಂಟೈನ್ ಮಾಡ್ಕೊಂಡ್ರೆ ಖಂಡಿತ ಬರುತ್ತೆ. ಇದಕ್ಕೆ ಒಂದು 1.5 ಲಕ್ಷ ತಗೊಂಬಂದ್ರೆ ಸಾಕ 2 ಗಾಡಿಗೂ ಲೋನ್ಗೆ? ಬ್ರೋ ಇಲ್ಲ, ಇದು ಪೆಟ್ರೋಲ್ ಅಲ್ವಾ, ಆರಾಮಾಗಿ 1 ಲಕ್ಷ ಇದ್ದು ಸಾಕು. 1 ಲಕ್ಷ ಇದ್ರೆ ಈ 2 Hyundai i20 ಯಾವ್ದು ಬೇಕಾದ್ರೂ ತಗೊಂಡು ಹೋಗ್ಬೋದು. 4 ವರ್ಷ ಟೆನರ್ ಕೂಡ ಮಾಡ್ಕೊಡ್ತೀನಿ, ಆರಾಮಾಗಿ ತಗೋಬಹುದು ನೀವು. Hyundai ವರ್ಣಗಳಿದೆ ನೋಡ್ತಿರ್ಬೋದು, 4 ವೆಹಿಕಲ್ ಇದೆ, ತಿಳಿಸ್ಕೊಡಿ ಸರ್. ಸೊ Hyundai ವರ್ಣದಲ್ಲಿ ಬ್ರೋ ನಮ್ಮ ಹತ್ರ ಇವತ್ತು ರೀಸೆಂಟ್ ಮಾಡಲು 18 ಇದೆ, ಅದು ಬಿಟ್ಟರೆ 13 ಮಾಡೋ ಇದೆ, ಡೀಸೆಲ್ ಆಟೋಮೆಟಿಕ್ ಇದೆ, ಪೆಟ್ರೋಲ್ ಮ್ಯಾನುವಲ್ ಇದೆ, ಎಲ್ಲ ಥರ ಆಪ್ಷನ್ಸು ಇದೆ. ಓಕೆ, ನನಗೆ ಒಂದು ಗಾಡಿ ಅಂತಲ್ಲ 4 ಗಾಡಿ, ಅವ್ರಿಗೆ ಯಾವ್ದು ಬೇಕಾದ್ರೂ ತಗೊಂಡು ಹೋಗ್ಬೋದು. ಸೊ ಈ ಗಾಡಿ ಏನು ನೋಡ್ತಾ ಇದ್ರ 18 ಮಾಡಲು ಸಿಂಗಲ್ ಅನ್ನೋ ಗಾಡಿ ಬ್ರೋ, ಇದು ಬರೀ 57,000 ಹೊಡಿದೆ. 57,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸೊ ಇದು ಕೂಡ ಸಿಂಗಲ್ ಓನರ್ ಗಾಡಿ, 3 ಗಾಡಿ ಕೂಡ ಲೆಸ್ ಡ್ರಿವನ್ನೇ ನೋಡಿರೋಂಥದ್ದು. ಇವಾಗ ಸರ್ ಇದು ಯಾವ ವೇರಿಯಂಟ್? ಇದು ಎಸ್ ವೇರಿಯಂಟ್ ಬ್ರೋ, ಇದು ಎಸ್ ವೇರಿಯಂಟ್ ಬರುತ್ತೆ. ಸೊ ಇದು ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಕೊಡ್ತಾನೆ, ಅಲೈವಿಲ್ಸ್ ಆ ಥರ ಏನು ಬರಲ್ಲ, ನಾರ್ಮಲ್ ಅಷ್ಟೇ. ಅದನ್ನ ಬಿಟ್ಟು ಇನ್ನೆಲ್ಲ ಫೀಚರ್ಸ್ ಬರುತ್ತೆ. ಸೇಮ್ ಬೂಟ್ ಸ್ಪೇಸ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಇದು 1.6 ಲೀಟರ್ ಇಂಜಿನ್ ಬರೋ ಅಂಥದ್ದು. ಇಲ್ಲ 1.4 ಇದು 1.4 ಪೆಟ್ರೋಲ್ ಇದು, ಇಲ್ಲ 1.6 ಏನು ಆ್ಯಕ್ಚುಲಿ ಇದು ನೋಡ್ತಿರ್ಬೋದು ಸರ್. ಪೆಟ್ರೋಲ್ ಅಲ್ಲ ಇದು? ಪೆಟ್ರೋಲೇ. ಸೊ ಪೆಟ್ರೋಲಲ್ಲೂ ಕೂಡ ನಿಮಗೆ 1.6 ಬರುತ್ತೆ, ಡೀಸೆಲಲ್ಲೂ ಕೂಡ ನಿಮಗೆ 1.6 ಬರುವಂಥದ್ದು. ಪ್ರೈಸ್ ಸರ್ ಇದು? ಬ್ರೋ ಇದು 7,45,000 ಕೋಟಿಂಗ್ ಪ್ರೈಸ್ ಇದೆ. ನಿಮ್ಮ ಚಾನಲಿಂದ ನಿಮ್ಮ ಹೆಸರು ಹಿಡ್ಕೊಂಡ್ಬಂದ್ರೆ 6,95,000 ಕೊಡ್ತೀನಿ. 6,95,000ಕ್ಕೆ Hyundai ವರ್ಣ ಸಿಗುತ್ತೆ. ನಿಮಗೆ ಒಳ್ಳೆ ವೀಲ್ ಬೇಸ್ ಇರುವಂತಹ ಗಾಡಿ ಬೇಕು, ಒಳ್ಳೆ ಫೀಚರ್ಸ್ ಇರಬೇಕು, ಒಳ್ಳೆ ಬೂಟ್ ಸ್ಪೇಸ್ ಇರಬೇಕು, ಮತ್ತು ಇಂಜಿನ್ ಪರ್ಫಾರ್ಮೆನ್ಸ್ ಕೂಡ ಡೀಸೆಂಟ್ ಆಗಿರಬೇಕು ಅಂತ ಹೇಳಿದ್ರೆ ವಿತ್ 1.6 ಲೀಟರ್ ಇಂಜಿನು ನಿಮಗೆ Hyundai ವರ್ಣ ಬರುವಂಥದ್ದು. ಇದು ಪೆಟ್ರೋಲ್ ಇಂಜಿನು. ಇವಾಗ ಇದು ಯಾವ ಮಾಡಲು ಸರ್ ಇದು? ಬ್ರೋ ಇದು 15 ಮಾಡಲು ಡೀಸೆಲ್ ಆಟೋಮೆಟಿಕ್ ಆ್ಯಕ್ಚುಲಿ ಇದು ನಿಮಗೆ. ಓಕೆ, ಯಾರಾದರೂ ನಮಗೆ ಒಂದು ಡೀಸೆಲ್ ಒಳ್ಳೆ ಮೈಲೇಜಲ್ಲಿ ಆಟೋಮೆಟಿಕ್, ಪೆಟ್ರೋಲ್ ಆಟೋಮೆಟಿಕ್ ಲೈಕ್ ಮಾಡೋರು ಬೇರೆ, ಬಟ್ ಡೀಸೆಲ್ ಆಟೋಮೆಟಿಕ್ ಪರ್ಟಿಕ್ಯುಲರ್ ತೊಗೊಳೋರು ಸ್ವಲ್ಪ ರನ್ನಿಂಗ್ಗೋಸ್ಕರ ತೊಗೋತಾರೆ, ಅವರಿಗೆ ಜಾಸ್ತಿ ರನ್ ಮಾಡ್ತಾ ಇರ್ತಾರಲ್ವಾ. ಓಕೆ, ಲೈಕ್ ಮ್ಯಾನುವಲ್ ಸೆಟ್ ಆಗಲ್ಲ, ಕೆಲವರು ಆಟೋಮೆಟಿಕ್ ಇದೆ ಬಸ್ತು ಅನ್ಸುತ್ತೆ, ಯಾಕೆಂದರೆ ಅವರು ಮೈಲೇಜ್ ಕೂಡ ನೋಡ್ತಾರೆ. ಪೆಟ್ರೋಲ್ ಆಟೋಮೆಟಿಕ್ ಅಷ್ಟು ಮೈಲೇಜ್ ನೋಡೋಕ್ಕಾಗಲ್ಲ, ಪರ್ಟಿಕ್ಯುಲರ್ ಮೈಲೇಜ್ ನೋಡೋರು ಇದು ನೋಡ್ತಾರೆ. ಸೊ ಇದು 15 ಮಾಡಲು ಸೆಕೆಂಡ್ ಓನರ್ ಗಾಡಿ, ಇದು ಕೂಡ 1.6 SX, ಇದು ಕೀ ಸ್ಟಾರ್ಟ್ ಕೂಡ ಬರುತ್ತೆ, ಇದರಲ್ಲಿ ಕೂಡ ಕೀ ಸ್ಟಾರ್ಟ್ ಕೂಡ ಬರುತ್ತೆ ನೋಡ್ತಿರ್ಬೋದು. ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಬರುತ್ತೆ, ಆಟೋ ಫೋಲ್ಡಿಂಗ್ VRVMs, ಬ್ಯೂಟಿಫುಲ್ ಲೆದರ್ ಅಪಲ್ಸ್ಟ್ರಿ ಆ್ಯಂಡ್ ಡೀಸೆಲ್ ಆಟೋಮೆಟಿಕ್ಕು, ತುಂಬಾ ಒಳ್ಳೆ ರಿಫೈನ್ಡ್ ಗೇರ್ ಬಾಕ್ಸು ಇಂಜಿನ್ನು ಇರೋವಂಥದ್ದು. ಪ್ರೈಸ್ ಸರ್ ಇದು? ಬ್ರೋ ಇದು 5,95,000 ಕೋಟಿಂಗ್ ಪ್ರೈಸ್ ಇದೆ. 5,95,000 ಕೋಟಿಂಗ್ ಪ್ರೈಸ್ ಇದೆ. ಓಕೆ, ನಿಮಗೆ ಕಡಿಮೆ ಬಜೆಟ್ ಅಂತ ಹೇಳಿದ್ರೆ ಒಂದು 5,70,000 ಮಾಡ್ಕೊಡ್ತೀನಿ ಬ್ರೋ. ಬ್ರೋ ಇದು 14 ಮಾಡಲು ಸೆಕೆಂಡ್ ಓನರ್ ಗಾಡಿ. ಸೊ ಫಸ್ಟ್ ವರ್ಷ ಸಿಲ್ವರ್, ಅವ್ರಿಗೆ ಡೀಸೆಲ್ ಆಟೋಮೆಟಿಕ್ ಇದೆ. ಸೊ ಪೆಟ್ರೋಲಲ್ಲಿ ನಿಮಗೆ ಮ್ಯಾನುವಲ್ ಬೇಕು ಅಂದರೆ ಪೆಟ್ರೋಲ್ ಮ್ಯಾನುವಲ್ ಕೂಡ ಇದೆ, ಸ್ವಲ್ಪ ಕಡಿಮೆ ಬಜೆಟಲ್ಲಿ. 14 ಮಾಡಲು ಸೆಕೆಂಡ್ ಓನರ್ ಗಾಡಿ, 72,000 ಹೊಡಿದೆ, 1.6 SX ಕೀ ಸ್ಟಾರ್ಟ್ ಬರುತ್ತೆ ಬ್ರೋ. ಇದು ಕೂಡ ಪ್ರೈಸ್ ಸರ್ ಇದು? ಇದು 5,65,000 ಕೋಟಿಂಗ್ ಪ್ರೈಸ್ ಇದೆ, 5,35,000 ಕೊಡ್ತೀನಿ ಬ್ರೋ. 2014 ಮಾಡಲು 1.6 ಲೀಟರ್ ಪೆಟ್ರೋಲ್ ಇಂಜಿನ್ ಇರುವಂತಹ Hyundai ವರ್ಣ 5,35,000ಕ್ಕೆ ಫೈನಲ್ ಆಗುತ್ತೆ. ಪೆಟ್ರೋಲ್ ಇಂಜಿನ್ ಬಂದ್ಬಿಟ್ಟು ಒಂದು ಸಿಟಿಲಿ ಒಂದು 12ರಿಂದ 13 ಕೊಡುತ್ತೆ, ಹೈವೇಲಿ 15 ತನಕ 14 ಆರಾಮಾಗಿ ನೀವು 18 ಕಣ್ಣು ಮುಚ್ಕೊಂಡು ತಗೋಬೋದು ನೀವು. ಪೆಟ್ರೋಲ್ ಇಂಜಿನ್ ನಾನು ಓಡಿಸಿದ್ರಲ್ಲ ಮೈಸೂರಲ್ಲಿ, ನನಗೆ 200% ಅದನ್ನು ಬಂದಿದೆ. ನಾನು ಬಟ್ ಲೈಕ್ ಏನಂದ್ರೆ 80-100 ನೀವು ಯಾವುದೇ ಗಾಡಿ ತೊಗೊಳ್ಳಿ ಬ್ರೋ, ಅದನ್ನ ಮೇಂಟೈನ್ ಮಾಡಿದ್ರು ಮೈಲೇಜು. ನೀವೇನೋ 100 ಕ್ರಾಸ್ ಮಾಡಿ 140-160 ಹೋದ್ರೆ ನೀವು ಆಲ್ಟೋ ಓಡಿಸಿದ್ರು ಬರೋ. ಅದೇ ಡೀಸೆಲ್ ಆಗಿದ್ದಿದ್ರೆ, ಡೀಸೆಲ್ ಮ್ಯಾನ್ಯುವಲ್ ಆಗಿದ್ದಿದ್ರೆ 22 ಬರುತ್ತೆ, 20+ ಆ ಥರ ಬರುವಂಥದ್ದು. ಇದು ನೋಡ್ತಿರ್ಬೋದು. ಮತ್ತೊಂದು ವೈಟ್ ಕಲರ್ ವರ್ಣ ಇದೆ,
ತಿಳಿಸ್ಕೊಡಿ ಸರ್ ಇದು. ಸೊ ಬ್ರದರ್ ಇದು ಕೂಡ 13 ಮಾಡಲು ಡೀಸೆಲ್ ವೇರಿಯಂಟ್ ಇದು. ಇದು ಬಂದು ನಿಮಗೆ ಮ್ಯಾನುವಲ್ ಬರುತ್ತೆ. ಗಾಡಿ ಬಂದು 82 83 ಓಡಿದೆ ಬ್ರೋ ಅಷ್ಟೇ ಇದು. ಸೊ ಇದು ಕೂಡ 1.6 SX ಸೇಮ್ ಕೀ ಸ್ಟಾರ್ಟೇ ಬರುತ್ತೆ. ಓಕೆ, ಬಟ್ ಇದು ಡೀಸೆಲ್. ಇದು ಕೂಡ ಕೀ ಸ್ಟಾರ್ಟೇನಾ? ಹೌದು. ಓಕೆ, ನೋಡ್ತಿರ್ಬೋದು ಗಾಡಿ ಕಂಡೀಷನ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಬರುತ್ತೆ. ಸೊ ಇದು ಡೀಸೆಲ್ ಒಳ್ಳೆ ಮೈಲೇಜ್ ಬರುತ್ತೆ. ಪ್ರೈಸ್ ಇದು 13 ಮಾಡಲು ಬ್ರೋ ಇದು 5,25,000 ಕೋಟಿಂಗ್ ಪ್ರೈಸ್ ಇದೆ. ರೌಂಡ್ ಫಿಗರ್ಗೆ ಮಾಡ್ಕೊಟ್ಬಿಡ್ತೀನಿ. 13 ಮಾಡಲು ಗಾಡಿ ಡೀಸೆಲ್ 1.6 SX. ಒಟ್ಟಿನಲ್ಲಿ ಹ್ಯುಂಡೈ ವರ್ನಾ ಬೇಕು ಅನ್ನೋರು ಡೀಸೆಲ್ ಬೇಕಾ, ಪೆಟ್ರೋಲ್ ಬೇಕಾ, ಡೀಸೆಲ್ ಆಟೋಮೆಟಿಕ್ ಬೇಕಾ, ಅಥವಾ ನಿಮಗೆ ಓಲ್ಡ್ ಶೇಪ್ ಬೇಕಾ, ಎಲ್ಲ ಇದೆ. ನಿಮಗೆ ಜಸ್ಟ್ 1 lakh ತೊಗೊಂಬಂದು ಸಾಕು, ಮಿಕ್ಕಿದ್ದು ಲೋನ್ ಮಾಡ್ಕೊಡ್ತಾರೆ. ಖಂಡಿತ ಮಾಡ್ಕೊಡ್ತೀವಿ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಬಲಿನೋ ಇದೆ. ಬಲೆನೋ ನಮಗೆ ಮಾರುತಿ ಗಾಡಿ ಇದು. 18 ಮಾಡಲು ಸೆಕೆಂಡ್ ಓನರ್ ಗಾಡಿ ಇದು, ಡೆಲ್ಟಾ. ಓಕೆ, ಗಾಡಿ ಬಂದು ಬರೀ 57,000 ಹೊಡಿದೆ ಬ್ರೋ ಇದು. ಓನ್ಲಿ 57,000 ಕಿಲೋಮೀಟರ್ ಡ್ರಿವನ್. ನೋಡ್ತಿರ್ಬೋದು ಡೆಲ್ಟಾ ವೇರಿಯಂಟ್ ಆಗಿರೋದ್ರಿಂದ ನಿಮಗೆ ಏರ್ ಬ್ಯಾಗ್ ಕೂಡ ಬರುತ್ತೆ, ಲೆದರ್ ಅಪಲ್ಸ್ಟ್ರಿ ಕೂಡ ಇರುವಂಥದ್ದು. ಆ್ಯಂಡ್ ಫಾಗ್ ಲ್ಯಾಂಪ್ ಬರಲ್ಲ, ಮತ್ತು ನಿಮಗೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರಲ್ಲ, ಇನ್ನೆಲ್ಲ ಫೀಚರ್ಸು ಬರುತ್ತೆ. ಸರ್ ಪ್ರೈಸ್ ಇದು ಬ್ರೋ ಇದು 6,25,000 ಕೋಟಿಂಗ್ ಪ್ರೈಸ್ ಇದೆ ಬ್ರೋ. 18 ಮಾಡಲು ಗಾಡಿ ಸೆಕೆಂಡ್ ಓನರ್, ಪೆಟ್ರೋಲ್ 1.2 ಬರುತ್ತೆ. 5,90,000 ಕೊಡ್ತೀನಿ. 18 ಮಾಡಲ್ ಬಲಿನೋ ಡೆಲ್ಟಾ ವೇರಿಯಂಟು 5,90,000ಕ್ಕೆ ಫೈನಲ್ ಆಗ್ತಾ ಇದೆ. ನೋಡ್ತಿರ್ಬೋದು ಲೋನ್ ಕೂಡ ಆಗುತ್ತೆ ಇದಕ್ಕೆ. ಖಂಡಿತ ಆಗುತ್ತೆ. ನೆಕ್ಸ್ಟ್ ಒಂದು ಸಿಟಿ ಇದೆ, ಯಾರಾದರೂ ಬಜೆಟಲ್ಲಿ ಒಳ್ಳೆ ಸೆಡಾನ್ ಬೇಕು ಅನ್ನೋರು ಈ ಗಾಡಿನ ಪ್ರಿಫರ್ ಮಾಡ್ಬೋದು. ಯಾಕೆ ಅಂತ ಹೇಳಿದ್ರೆ ತುಂಬ ಜನ ಹೇಳ್ತಾರೆ ಟೊಯೋಟಾ ತುಂಬ ವರ್ಷಗಳ ಕಾಲ ಓಡುತ್ತೆ ಅಂದ್ಬಿಟ್ಟು. ಸಿಮಿಲರ್ ಟು ಟೊಯೋಟಾ, ಅಷ್ಟೇ ರಿಲೇಬಿಲಿಟಿ, ಜಾಪನೀಸ್ ಇಂಜಿನ್ನು ನಿಮಗೆಲ್ಲ ಗೊತ್ತೇ ಇದೆ. ತಿಳಿಸ್ಕೊಡಿ ಸರ್. ಸೊ ಅವಾಗಿನ ಕಾಲಕ್ಕೆ ಹೋಂಡಾ ಸಿಟಿ ಇದೆಲ್ಲ ಒಂಥರ ಲೈಕ್ ಲಕ್ಸುರಿ ವೆಹಿಕಲ್. ಸಿವಿಕ್ ಬಿಟ್ರೆ ನೆಕ್ಸ್ಟ್ ಹೋಂಡಾದಲ್ಲಿ ಹೋಂಡಾ ಸಿಟಿನ ಸ್ವಲ್ಪ ಜಾಸ್ತಿ ಇದ್ದು. ಮಾರುತಿ ಬಲೆನೋ ಏನು ಓಡ್ತಾ ಇತ್ತು ಸ್ಟಾರ್ಟಿಂಗ್, ಆ ಥರ ಇದು ಒಂದು ಸ್ವಲ್ಪ ಹಂಗೆ. ಸೊ ಈ ಗಾಡಿ ಬಂದು 7 ಮಾಡಲು ಸೆಕೆಂಡ್ ಓನರ್ ಗಾಡಿ ಇದು, ಪೆಟ್ರೋಲ್ ವೇರಿಯಂಟ್. ಇದು ಬಂದು ನಿಮಗೆ ಡಾಲ್ಫಿನ್ ಶೇಫ್ ಇದು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಸೆಕೆಂಡ್ ಜನರೇಷನ್. ಫಸ್ಟ್ ಜನರೇಷನ್ ಸ್ವಲ್ಪ ಉದ್ದ ಬರುತ್ತೆ, ಸೆಕೆಂಡ್ ಜನರೇಷನ್. 7 ಮಾಡಲು ಸೆಕೆಂಡ್ ಓನರ್ ಗಾಡಿ. ಇನ್ಶೂರೆನ್ಸ್ ಇಲ್ಲ ಬ್ರೋ ಇದೆಲ್ಲ ಕೂಡ ನಿಮಗೆ 4 ಪವರ್ ವಿಂಡೋಸ್, AC ಪವರ್ ಸ್ಟೀರಿಂಗು, ಕಸ್ಟಮರ್ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮೆರಾ ಕೂಡ ಅವ್ರು ಹಾಕೊಂಡಿದ್ದಾರೆ. ಸೊ ಅದರ್ವೈಸ್ ನಿಮಗೆ ಮೈಲೇಜ್ ಕೂಡ ನಿಮಗೆ ಸಿಟಿಲಿ ಒಂದು 12 ಬರುತ್ತೆ. ಹೇಗೆ ಹೋದರೆ ಯಾಕಂದರೆ 1.5 ಇರೋದು ನಿಮಗೆ ಒಂದು 15-16 ಆರಾಮಾಗಿ ತೊಗೋಬೋದು ನೀವು. 2,20,000ಕ್ಕೆ ಇನ್ಕ್ಲೂಡಿಂಗ್ FC ಎಲ್ಲ ರನ್ನಿಂಗ್ ಇದೆ. ಇನ್ಶೂರೆನ್ಸ್ ಮಾಡಬೇಕು, ಇನ್ಶೂರೆನ್ಸ್ ಸಹಿತ ನಾನು ಮಾಡ್ಕೊಟ್ಬಿಡ್ತೀನಿ. ಒಟ್ಟಿನಲ್ಲಿ 2,70,000ಕ್ಕೆ 20. 2,20,000ಕ್ಕೆ 2007 ಮಾಡಲು ಹೋಂಡಾ ಸಿಟಿ ಸಿಗ್ತಾ ಇದೆ, ವಿತ್ ಇನ್ಶೂರೆನ್ಸ್ ಟ್ರಾನ್ಸ್ಫರ್. ಈ ಒಂದು ಹೋಂಡಾ ಸಿಟಿ ಯಾರಿಗಪ್ಪ ಅಂತ ಹೇಳಿದ್ರೆ, ಸೊ ಯಾರಿಗೆ ಕಂಫರ್ಟ್ ಬೇಕು ಮತ್ತು ಹಳೆ ಗಾಡಿ ಆಗಿದ್ರು ನಂಗೆ ಜಾಸ್ತಿ ಖರ್ಚು ಬೇಡ ಅಂತ ಹೇಳಿದ್ರೆ ಈ ಗಾಡಿ ಅಂತ ಖರ್ಚು ಕೊಡಲ್ಲ. ಯಾಕೆಂದರೆ ಜಾಪನೀಸ್ ಟೆಕ್ನಾಲಜಿ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಡಸ್ಟರ್ ಇದೆ. ಡಸ್ಟರ್ ಬ್ರೋ ಇದು 15 ಮಾಡಲು ಸಿಂಗಲ್ ಅನ್ನೋ ಗಾಡಿನೇ ಇದು. 110 PS ಬರುತ್ತೆ, RXZ ಪೆಟ್ರೋಲ್. ಓಕೆ, ಪೆಟ್ರೋಲ್ ವೇರಿಯಂಟು. ಕಲರ್ ಕೂಡ ಯುನೀಕ್ ಆಗಿದೆ. RXZ ಅಂತ ಹೇಳಿದಾಗ ನಿಮಗೆ ಏರ್ ಬ್ಯಾಗ್ ಕೂಡ ಬರುವಂಥದ್ದು, 4 ಪವರ್ ವಿಂಡೋಸ್ ಕೂಡ ಬರುತ್ತೆ, ಮತ್ತು ನಿಮಗೆ ಡ್ಯಾಶ್ ಬೋರ್ಡಲ್ಲೆಲ್ಲ ಮತ್ತು ಈ ಒಂದು ಡೋರ್ ಪ್ಯಾಡ್ಸಲ್ಲೆಲ್ಲ ಕುಷನ್ ಎಲಿಮೆಂಟ್ ಬರುವಂಥದ್ದು. ಸರ್ ಪ್ರೈಸ್ ಇದು ಬ್ರೋ 5,65,000 ಕೊಟ್ಬಿಡ್ತೀನಿ ಬ್ರೋ. 5,65,000ಕ್ಕೆ 15 ಮಾಡಲು ಸಿಂಗಲ್ ಅನ್ನೋ ಗಾಡಿ ಕೊಡ್ತೀನಿ. ಓಕೆ, ಆ್ಯಂಡ್ ಲೋನ್ ಕೂಡ ಆಗುತ್ತೆ. ಸೊ ಈ ಒಂದು ಗಾಡಿ ಯಾರಿಗಪ್ಪ ಅಂತ ಹೇಳಿದ್ರೆ ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಬೇಕು ಅಂತ ಹೇಳಿದ್ರೆ ಇದನ್ನು ಪ್ರಿಫರ್ ಮಾಡ್ಬೋದು. ಮೋರ್ ದ್ಯಾನ್ 200 mm ಗ್ರೌಂಡ್ ಕ್ಲಿಯರೆನ್ಸು, ಬೂಟ್ ಸ್ಪೇಸ್ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಸಬ್ 4 ಮೀಟರ್ ಅಲ್ಲ, ಇದು ಪ್ರಾಪರ್ 4 ಮೀಟರ್ SUV. ಸೊ ಹಂಗಾಗಿ ನಿಮಗೆ ಒಳ್ಳೆ ಕಂಫರ್ಟ್ ಕೂಡ ಇರುತ್ತೆ. ಆ್ಯಂಡ್ 1.6 ಅಂದರೆ ನಿಮಗಿದು 110 PS ಆಗಿರೋದ್ರಿಂದ ತುಂಬ ಚೆನ್ನಾಗಿ ಪವರ್ ಕೂಡ ಇರುವಂಥದ್ದು. ನೆಕ್ಸ್ಟ್ ಇದು ಬ್ರೋ ಪೆಟ್ರೋಲ್ ಬೇಡ ನನಗೆ ಡೀಸೆಲ್ ಕೊಡಿ ಅಂದರೆ ಡೀಸೆಲ್ ಕೂಡ ಇದೆ ನನ್ನ ಹತ್ರ. ಓಕೆ, ಇದು ಬಂದು ನಿಮಗೆ 13 ಮಾಡಲು ಗಾಡಿ, ಸೆಕೆಂಡ್ ಓನರ್, ಬಟ್ 85 PS ಇದೆ ಗಾಡಿ. 85 PS ಬರುತ್ತೆ. ಇದು ಕೂಡ ನಿಮಗೆ RXZ ಇದೆ. ಸೊ ಇದರಲ್ಲೂ ಕೂಡ ಸೇಮ್ ಫೀಚರ್ಸ್ ಬರುತ್ತೆ, ಬಟ್ ಇದು ಕಸ್ಟಮರ್ ಆಫ್ಟರ್ ಮಾರ್ಕೆಟ್ ಹಾಕೊಂಡಿರೋಂಥ ಅಲೈವಿಲ್ಸ್ ಇದು. ಓಕೆ, ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಬರುತ್ತೆ. ಸೊ ಇದು ಒಂಥರ ನಿಮಗೆ ಇದರಲ್ಲಿ ಏರ್ ಬ್ಯಾಗ್ ಎಲ್ಲ ಬರಲ್ಲ, ಅಲಾಯ್ ವೀಲ್ಸ್ ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ, ಟಚ್ ಸ್ಕ್ರೀನ್ ಹಾಕಿದ್ದಾರೆ. ಪ್ರೈಸ್ ಸರ್ ಇದು ಬ್ರೋ 5,45,000 ಕೋಟಿ ಪ್ರೈಸ್ ಇದೆ. 525 ಕೊಡ್ತೀನಿ. 5,25,000ಕ್ಕೆಲ್ಲ ಈ ಗಾಡಿ ಸಿಗುತ್ತೆ. ಇದು ಕೂಡ ಸೇಮ್ ಹೇಳಿದ್ನಲ್ಲ, ಗ್ರೌಂಡ್ ಕ್ಲಿಯರೆನ್ಸ್ ಬೇಕು, ಒಳ್ಳೆ ಬೂಟ್ ಸ್ಪೇಸ್ ಬೇಕು, ಕಂಫರ್ಟ್ ಬೇಕು ಅಂದರೆ ಈ ಗಾಡಿ ತೊಗೋಬೋದು. ಜೊತೆಗೆ ಮೈಲೇಜ್ ಕೂಡ ಬೇಕು ಅಂತ ಹೇಳಿದ್ರೆ ಹೌದು ಇದು ಪ್ರಿಫರಬಲ್. ಯಾಕೆ ಅಂತ ಹೇಳಿದ್ರೆ 85 PS ಪವರ್ ಕಮ್ಮಿ ಆದ್ರೂ ಮೈಲೇಜು 20+ ಅಂತ ಇಟ್ಕೊಳ್ಳೇಬೋದು ನೀವು ಆರಾಮಾಗಿ. 110ಗಿಂತ 85 PS ಮಾರ್ಕೆಟಲ್ಲಿ ವ್ಯಾಲ್ಯೂ ಜಾಸ್ತಿ. ಹೌದೌದು, ಯಾಕೆಂದರೆ ಮೈಲೇಜ್ ಬರುತ್ತೆ. ಹೌದು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಫೋರ್ಡ್ ಫಿಗೋ ಇದೆ. ಎಸ್ ಸರ್, 16 ಮಾಡಲು ಸಿಂಗಲ್ ಅನ್ನೋ ಗಾಡಿ ಬ್ರೋ ಇದು. ಇದು ಕೂಡ ಪೆಟ್ರೋಲ್ ವೇರಿಯಂಟ್ ಬರುತ್ತೆ, ಮಿಡ್ ವೇರಿಯಂಟ್ ಇದೆ ಆಕ್ಚುಲಿ. ಇದು 4 ಪವರ್ ವಿಂಡೋಸ್, AC ಪವರ್ ಸ್ಟೀರಿಂಗು, ಅದು ನಾರ್ಮಲ್ ಇದೆ. ಮಿಡ್ ವೇರಿಯಂಟ್ ವೆಹಿಕಲ್ಲು ಫೋರ್ಡ್ ಫಿಗೋ. ಏರ್ ಬ್ಯಾಗ್ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗು, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಫೋರ್ಡ್ ಅವ್ರದ್ದೇ ಬರುತ್ತೆ, ಮತ್ತು ಮ್ಯಾನ್ಯುಯಲ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ.
ಸರ್ ಪ್ರೈಸ್ ಇದು ಬ್ರೋ 4,65,000 ಕೋಟಿಂಗ್ ಪ್ರೈಸ್ ಇದೆ. 4,45,000 ಕೊಡ್ತೀನಿ ಬ್ರೋ. 15 ಮಾಡಲ ಇದು 16 ಮಾಡಲ್ ಫೋರ್ಡ್ ಫಿಗೋ ಮಿಡ್ ವೇರಿಯಂಟು 4,45,000 ಸಿಗ್ತಾ ಇದೆ. ಸೊ ಈ ಗಾಡಿ ಯಾರಿಗಪ್ಪ ಅಂತ ಹೇಳಿದ್ರೆ ಒಳ್ಳೆ ಸೇಫೆಸ್ಟ್ ಕಾರ್ ಬೇಕು, ಹ್ಯಾಚ್ ಪ್ಯಾಕ್ ಬೇಕು, ಫೀಚರ್ಸ್ ಚೆನ್ನಾಗಿರಬೇಕು, ಸೇಫ್ಟಿನೂ ಇರಬೇಕು ಅಂತ ಹೇಳಿದ್ರೆ ಈ ಗಾಡಿ ಬೆಸ್ಟ್ ಗಾಡಿ ಅಂತ ಹೇಳ್ತೀನಿ. ಸರ್ ಇದು ಪೆಟ್ರೋಲ್, ಇದು ಪೆಟ್ರೋಲೇ. ಮೈಲೇಜ್ ಬಂದ್ಬಿಟ್ಟು ಒಂದು ಸಿಟಿಲಿ ಒಂದು 14, ಹೈವೇ ಒಂದು 16 ತನಕ ಬರುತ್ತೆ. ನೆಕ್ಸ್ಟ್ ಇದು ಬ್ರೋ ಇದು 15 ಮಾಡಲು ಸಿಂಗಲ್ ಅನ್ನೋ ಗಾಡಿ, ಡೀಸೆಲ್ ಆಟೋಮೆಟಿಕ್ ಎಲಿಗೆನ್ಸ್ ಬರುತ್ತೆ ಇದು ಆ್ಯಕ್ಚುಲಿ. ಓಕೆ, ಡೀಸೆಲ್ ಆಟೋಮೆಟಿಕ್ಕು, ಅಲಾಯ್ ವೀಲ್ಸ್ ಕೂಡ ಬರುವಂಥದ್ದು. ಟಾಪ್ ಎಂಡ್ ಇದು, ಟಾಪ್ ಎಂಡ್ ಎಲಿಗೆನ್ಸ್ ಪ್ಲಸ್ ಇದು ABS, ಆಟೋ ಫೋಲ್ಡಿಂಗ್, ಇಂಟರ್ನಲಿ ಅಡ್ಜಸ್ಟಬಲ್ ಎಲೆಕ್ಟ್ರಿಕಲ್ ವಾರ್ ಬೀಮ್ಸ್, ರೇರಲ್ಲೂ ಕೂಡ AC ವೆಂಟ್ಸ್ ಬರುತ್ತೆ. ಸೊ ಮೋರ್ ದ್ಯಾನ್ 460 ಲೀಟರ್ಸ್ ಬೂಟ್ ಸ್ಪೇಸ್ ಕೂಡ ಬರುವಂಥದ್ದು ಇದರಲ್ಲಿ. ಪ್ರೈಸ್ಗಿಂತ ನೆಕ್ಸ್ಟ್ ನೀವು ಒಂದು ಸ್ವಲ್ಪ ಪವರ್ ಬೇಕು ಅಂದರೆ ನೀವು ಬೇಕು ಅಂದರೆ ಇದನ್ನು ತಗೋಬಹುದು. ಯಾಕಂದ್ರೆ ಡೀಸೆಲ್ ಗಾಡಿ ಅಲ್ವಾ, ಮೈಲೇಜ್ ಸೇಮ್ ಬರುತ್ತೆ, ಬಟ್ ಇಂಜಿನ್ ಕೆಪಾಸಿಟಿ ಸ್ವಲ್ಪ ಜಾಸ್ತಿ ಇರುತ್ತೆ ಆ್ಯಂಡ್ ಸ್ಟೆಬಿಲಿಟಿ ಕೂಡ ಪ್ರೈಸ್ ಇರುತ್ತೆ. ಹೌದು ಸರ್. ಪ್ರೈಸ್ ಇದು ಒಂದು 595 ಕೋಟಿಂಗ್ ಪ್ರೈಸ್ ಇದೆ ಬ್ರೋ. 5,75,000 ಕೊಡ್ತೀನಿ. 5,75,000. ಹೌದು. ಸೊ ಪ್ರೈಸ್ ಬಂದ್ಬಿಟ್ಟು ಆಲ್ಮೋಸ್ಟ್ ಫೈನಲ್ ಪ್ರೈಸ್ ಹೇಳ್ತಾ ಇದ್ದಾರೆ. ಸರ್ ಈ ಗಾಡಿಗೆ ಇನ್ನೊಂದು ಪ್ರೈಸ್ ಹೇಳ್ಬಿಡಿ ಸರ್. ಬ್ರೋ 5,65,000 ಕೊಡ್ತೀನಿ ಬ್ರೋ. 5,65,000 ಮಾಡ್ಕೊಡ್ತೀರಾ. ಡ್ಯುಯಲ್ ಟೋನ್ ಕಲರ್ ನೋಡ್ತಿರ್ಬೋದು, ಎಲಿಗೆನ್ಸ್ ಇದು ಟಾಪ್ ಅಂಡ್ ವೇರಿಯಂಟ್. ನೆಕ್ಸ್ಟು ಒಂದು ಲಕ್ಸುರಿ ವೆಹಿಕಲ್ ಗಾಡಿ ಇದೆ, ಜೆಟಾ. ಸರ್ 12 ಮಾಡಲು ಸೆಕೆಂಡ್ ಓನರ್ ಗಾಡಿ ಇದು. 2 ಲೀಟರ್ ಡೀಸೆಲ್ ಮ್ಯಾನ್ಯುವಲ್ ವೆಹಿಕಲ್ ಬರುತ್ತೆ. ಓಕೆ, ಗಾಡಿ ಬಂದು 80,000 ಹೊಡಿದೆ ಬ್ರೋ. 80,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಏರ್ ಬ್ಯಾಗ್ಸ್ ಜಾಸ್ತಿ ಬರುತ್ತೆ ಇದರಲ್ಲಿ ನೋಡ್ತಿರ್ಬೋದು. ಸೊ ಮೋರ್ ದ್ಯಾನ್ 6 ಏರ್ ಬ್ಯಾಗ್ಸು ಇದರಲ್ಲಿ ಬರುವಂಥದ್ದು. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ, ಟಚ್ ಸ್ಕ್ರೀನ್ ಹಾಕ್ಕೊಂಡಿದ್ದಾರೆ ಕಸ್ಟಮರು. ರೇರಲ್ಲೂ ಕೂಡ AC ವೆಂಟ್ಸ್ ಬರುತ್ತೆ. ಯಾಕೆಂದರೆ ಇದು ಲಕ್ಸುರಿ ಸೆಗ್ಮೆಂಟ್ ವೆಹಿಕಲ್ ಇದು. ಸೆಕೆಂಡ್ ರೋಲು ಕೂಡ ಅಷ್ಟೇ ಕಂಫರ್ಟ್ ಬರುವಂಥದ್ದು. ಸರ್ ಪ್ರೈಸ್ ಇದು ಬ್ರೋ ಇದು ಕೋಟಿಂಗ್ ಪ್ರೈಸ್ ಬಂದು 5,75,000 ಇದೆ ಬ್ರೋ. 5,75,000 ಇದೆ. ಫೈನಲ್ ಟು ಫೈನಲ್ 5,60,000 ಕೊಡ್ತೀನಿ. 5,60,000 ಫೈನಲ್ ಆಗುತ್ತೆ. ಡೀಸೆಲ್ ಮ್ಯಾನ್ಯುವಲ್ ವೆಹಿಕಲ್. ಈ ಗಾಡಿ ಯಾರಿಗಪ್ಪ ಅಂತ ಹೇಳಿದ್ರೆ ಒಂದು ಶೋಫೆ ಡ್ರಿವನ್ ಕಾರ್ ಅಂತ ಹೇಳ್ತಾರಲ್ಲ, ಆ ಥರ ಬೇಕು, ಹಿಂದೆ ಕುತ್ಕೊಂಡು ಟ್ರಾವೆಲ್ ಮಾಡ್ತೀನಿ, ಬಿಸ್ನೆಸ್ ಕ್ಲಾಸ್ ಥರ ಫೀಲಿಂಗ್ ಬೇಕು ಅಂತ ಹೇಳಿದ್ರೆ ಇದು ಸೂಟಬಲ್ಲು. ಜೊತೆಗೆ ಫೀಚರ್ಸ್ ಕೂಡ ಅಷ್ಟೇ ಲೋಡೆಡ್ ಆ್ಯಂಡ್ ಸ್ಟೆಬಿಲಿಟಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ಪವರ್ ಕೂಡ ಚೆನ್ನಾಗಿರುತ್ತೆ. ಇದು ಸರ್ ಇದು ಕೂಡ ನಿಮಗೆ 12 ಮಾಡಲು ಸೆಕೆಂಡ್ ಓನರ್ ಗಾಡಿನೇ, ಡೀಸೆಲ್ ಮ್ಯಾನ್ಯುವಲ್ ವೆಹಿಕಲ್ ಬರುತ್ತೆ. ಸ್ಕೋಡಾ ಸೂಪಬ್. ಇದು ಕೂಡ ಎಲಿಗೆನ್ಸ್ ಟಾಪ್ ಎಂಡೇ ಬರುತ್ತೆ, ವಿತ್ ಸನ್ರೂಫ್ ಬರುತ್ತೆ. ಸೊ ಇದು ಕೂಡ ಲಕ್ಸುರಿ ಸೆಗ್ಮೆಂಟ್ ಬೈಯರ್ಸ್ಗೆ, ಬಟ್ ಬಜೆಟಲ್ಲಿ ಬೇಕು ಅನ್ನೋರಿಗೆ ಸನ್ರೂಫ್ ಕೂಡ ಬರುತ್ತೆ. ಮತ್ತು ನಿಮಗೆ ಆಟೋಮೆಟಿಕ್ ಹೆಡ್ಲ್ಯಾಂಪ್ಸು ಅದು ಕೂಡ ವಿತ್ ವೈಪರ್ ಬರುವಂಥದ್ದು, ವಿತ್ ವಾಷರ್ ನೋಡ್ತಿರ್ಬೋದು. ಏರ್ ಬ್ಯಾಗ್, ABS, ಮತ್ತು ನಿಮಗೆ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಸೀಟ್ಸ್ ವಿತ್ ಮೆಮೊರಿ ಫಂಕ್ಷನ್ನು ಎಲ್ಲ ಫೀಚರ್ಸ್ ಬರುತ್ತೆ. ಅಲಾಯ್ ವೀಲ್ಸ್ ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ. ಬ್ರೋ 695 ಕೋಟಿಂಗ್ ಪ್ರೈಸ್ ಇದೆ ಬ್ರೋ. 6,75,000 ಕೊಡ್ತೀನಿ. 6,75,000 ಮಾಡಿಕೊಡ್ತೀರಾ. ನೆಕ್ಸ್ಟ್ ಒಂದು WRV ಇದೆ ನೋಡ್ತಿರ್ಬೋದು. 18 ಮಾಡಲು ಸೆಕೆಂಡ್ ಓನರ್ ಗಾಡಿ, ಪೆಟ್ರೋಲ್ ವೇರಿಯಂಟು. ಗಾಡಿ ಬಂದು ನಿಮಗೆ 90,000 ನೋಡಿದೆ ಬ್ರೋ. ಓಕೆ, ಇದು ಕೂಡ ನಿಮಗೆ ಟಾಪ್ ಎಂಡ್. ಓಕೆ, ಇದು ಪ್ರೈಸ್ ಬಂದು 6,25,000 ಕೋಟಿಂಗ್ ಪ್ರೈಸ್ ಇದೆ. 5,85,000 ಕೊಡ್ತೀನಿ. 5,85,000 ಮಾಡಿಕೊಡ್ತಾರೆ. ಇದು S ವೇರಿಯಂಟ್ ಇದು ಆ್ಯಕ್ಚುಲಿ, ಬಟ್ ಏರ್ ಬ್ಯಾಗ್ ಕೂಡ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗು, ಇನ್ಫೋಟೈನ್ಮೆಂಟ್ ಸಿಸ್ಟಮು. ಸೊ ಈ ಗಾಡಿ ಯಾರಿಗಪ್ಪ ಅಂತ ಹೇಳಿದ್ರೆ, ಸೊ ಈ ಗಾಡಿ ಬಂದ್ಬಿಟ್ಟು ಒಳ್ಳೆ ಸ್ಪೇಸ್ ಬೇಕು, ಕ್ರಾಸ್ ಓವರ್ ಥರ ಕಾರ್ ಬೇಕು ಅಂತ ಹೇಳಿದ್ರೆ ಇದು ಈ ಕಡೆ ಹ್ಯಾಚ್ ಬ್ಯಾಕು ಅಲ್ಲ, ಈ ಕಡೆ ಪ್ರಾಪರ್ SUV ಅಲ್ಲ, ನಿಲ್ಸ್ಕೊಳ್ಳೋಕ್ಕೂ ಈಸಿ ಇರುತ್ತೆ, ಜೊತೆಗೆ ಕಂಫರ್ಟು ಸಕ್ಕದಾಗಿರುತ್ತೆ. ಸೆಕೆಂಡ್ ರೋಲ್ ಎಲ್ಲ ಪವರ್ ಬಂದ್ಬಿಟ್ಟು ನಿಮಗೆ ಕಮ್ಮಿನೇ ಬರುತ್ತೆ, ಮೈಲೇಜ್ ಜಾಸ್ತಿ ಬರುತ್ತೆ ಇದರಲ್ಲಿ. ಲೈಕ್ ನಿಮಗೆ ಜಾಜ್ಗಿಂತ ಸ್ವಲ್ಪ ಅಪ್ಗ್ರೇಡ್. ನೆಕ್ಸ್ಟ್ ಒಂದು XUV ನೋಡ್ಬೋದು. XUV ಬ್ರೋ 3 ಗಾಡಿ ಇದೆ, 3 ಗಾಡಿ ಒಟ್ಟಿಗೆ ತೋರಿಸ್ಬಿಡೋಣ. ಸೇಮ್ ಪ್ರೈಸಿಂಗ್ ಇದೆ. ಇದು 15 ಮಾಡೋ 88, ಇದು 14 ಮಾಡೋ 88, ಇನ್ನೊಂದು ಸಿಲ್ವರ್ ಕಲರ್ ಇದೆ 15 ಮಾಡೋ 88. ಸೊ 3 ಕೂಡ ನಿಮಗೆ ಎಲ್ಲ ಬೇರೆ ಸ್ಟೇಟ್ ವೆಹಿಕಲ್ಸ್ ನಾಟಕ. ಯಾವ್ದು ಈಗ ನಾನು ಏನೇನೋ ಪ್ರೈಸ್ ಹೇಳಿದೆ, NOC ಕಂಡೀಷನ್ಸ್ ಮಾತ್ರ ಹೇಳ್ತೀನಿ. 3 ಗಾಡಿನೂ 88 ಇದೆ, ವೇರಿಯಂಟ್ ಏನು ಡಿಫ್ರೆನ್ಸ್ ಇಲ್ಲ. ಇದು ಬಂದು ನಿಮಗೆ 87,000 ನೋಡಿದೆ, ಇದು 66 ಓಡಿದೆ, ಅದು ಕೂಡ 80,000 ನೋಡಿದೆ. ಓಕೆ, ಎಲ್ಲ 67, 80, 67 ಅಷ್ಟೇ ಓಡಿರೋದು. ಎಲ್ಲ ಕೂಡ ಸೆಕೆಂಡ್ ಓನರ್ ಇದೆ, ಅದು ಕೂಡ ಸಿಂಗಲ್ ಓನರ್ ಅಲ್ಲ. ಸೇಮ್ ವೇರಿಯಂಟು, ಡಿಫ್ರೆನ್ಸ್ ಏನಿಲ್ಲ. ಒಂದೇ ಒಂದು ಮಾಡೆಲ್ ಕಮ್ಮಿ ಇದೆ, ಇದು 14. 5,80,000 ವಿತ್ NOC ಕಂಡೀಷನ್ ಕೊಡ್ತೀನಿ. ಅವ್ರು ಯಾವ ಗಾಡಿ? ಹೌದು. ಸೊ ಈ 3 ಗಾಡಿ ಏನು ನೋಡ್ತಾ ಇದ್ದೀರಾ, 3 ಗಾಡಿ ಕೂಡ ನೋಡ್ತಿರ್ಬೋದು. ನಿಮಗೆ ಒಂದು W6, ಇನ್ನೆರಡು W8. ಇಲ್ಲ, ಬೋತ್ ಎಲ್ಲ W6, ಎಲ್ಲ W8. ಬ್ಯೂಟಿಫುಲ್ ಕಂಡೀಷನ್ ಇಂಟೀರಿಯರ್ ಇರುವಂತಹ ಈ ಒಂದು XUVಗಳು 5,80,000 ವಿತ್ NOC ಕಂಡೀಷನ್ ಸಿಗ್ತಾ ಇದೆ. ಹೌದು, ನೋಡ್ತಿರ್ಬೋದು. ಬೇಕು ಅಂತ ಹೇಳಿದ್ರೆ ಗೈಡ್ ಮಾಡ್ತಾರೆ, ಯಾವ ಥರ ಏನು ಎತ್ತ ಅಂದ್ಬಿಟ್ಟು ಇಲ್ಲ ಇವರೇ ಟ್ರಾನ್ಸ್ಫರ್ ಮಾಡ್ಕೊಡ್ತಾರೆ, ಬೇಕಾದ್ರೆ ಮಾಡಿಸ್ಕೋಬೋದು. ನೆಕ್ಸ್ಟ್ ವೆಹಿಕಲ್ ಒಂದು ಮೊಬಿಲಿಯೋ ಇದೆ,
ಮೊಬಿಲಿಯಾ ಬಂದು 16 ಮಾಡಲು ಸೆಕೆಂಡ್ ಓನರ್ ಬ್ರೋ ಇದು. ಗಾಡಿ ಬಂದು 86,000 ಓಡಿದೆ. ಪೆಟ್ರೋಲ್ ವೇರಿಯಂಟ್, ಎಸ್ ವೇರಿಯಂಟ್ ಆಕ್ಚುಲಿ ಇದೆ ನಿಮಗೆ. ಓಕೆ, ನಿಮಗೆ ಅದು ಅಲೆವಿಲ್ಸ್ ಎಲ್ಲ ಎಕ್ಸ್ಟ್ರಾ ಅವ್ರು ಹಾಕೊಂಡಿರೋಂಥದ್ದು. ಅದು ಬಿಟ್ಟರೆ ಕಸ್ಟಮರ್ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮರಾ ಹಾಕೊಂಡಿದ್ದಾರೆ. 4 ಪೌಂಡ್ AC ಪೋಸ್ಟರಿಂಗು, ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಪ್ರೈಸ್ ಇದು ಬ್ರೋ ಇದು ಬಂದು ನಿಮಗೆ 5,65,000 ಕೋಟಿಂಗ್ ಪ್ರೈಸ್ ಇದೆ. 5,45,000 ಕೊಡ್ತೀನಿ. 5,45,000ಕ್ಕೆ ಫೈನಲ್ ಆಗುತ್ತೆ. ಹೌದು, 16 ಮಾಡಲು ಗಾಡಿ. ಆ್ಯಂಡ್ ವೀಕ್ಷಕರೇ, ಮೊಬಿಲಿಯಾ ಯಾರಿಗಪ್ಪ ಅಂತ ಹೇಳಿದ್ರೆ ಒಂದು ಎರ್ಟಿಗಾ ನೋಡ್ತಾ ಇದ್ದೀರಾ, ಬಟ್ ಅದಕ್ಕಿಂತ ಬಜೆಟಲ್ಲಿ ಒಳ್ಳೆ ಗಾಡಿ ಬೇಕು ಅಂತ ಹೇಳಿದ್ರೆ ಸೊ ಈ ಗಾಡಿನ ಪ್ರಿಫರ್ ಮಾಡ್ಬೋದು. ಅದರಲ್ಲೂ ನಿಮಗೆ ಲೆಗ್ ರೂಮ್ ಚೆನ್ನಾಗಿ ಬರುತ್ತೆ ಮತ್ತು ಒಳ್ಳೆ ಸ್ಪೇಸ್ ಕೂಡ ಬರುವಂಥದ್ದು. ಆ್ಯಂಡ್ ಕ್ವಾಲಿಟಿ ವೈಸು ಎರ್ಟಿಗಾಗಿಂತ ಬೆಟರು ಆ್ಯಂಡ್ ಇಂಜಿನು ಕೂಡ ಬೆಟರ್ ಅಂತ ಹೇಳ್ತೀನಿ. ನೆಕ್ಸ್ಟ್ ನೋಡ್ತಿರ್ಬೋದು ಒಂದು I10 ಇದೆ. I10 ನಿಮಗೆ 11 ಮಾಡಲು ಸೆಕೆಂಡ್ ಓನರ್ ಗಾಡಿ ಬ್ರೋ ಇದು. ಮ್ಯಾಗ್ನಾ ವೇರಿಯಂಟ್ 1.2 ಬರುತ್ತೆ. ಕಪ್ಪ ಇಂಜಿನ್ ಆ್ಯಕ್ಚುಲಿ ಇದು. ಓಕೆ, ನಿಮಗೆ I20 ಎಲ್ಲ ಸೇಮ್ ಬರುತ್ತೆ, ಸೇಮ್ ಇಂಜಿನ್ 1.2 ಇದು. ಓಕೆ, ಇದು ಪ್ರೈಸು ಬ್ರೋ 7,75,000 ಕೊಟ್ಬಿಡ್ತೀನಿ ಬ್ರೋ. 2011 ಮಾಡಲ್. ಹೌದು, ಲೋನ್ ಆಗುತ್ತೆ ಇದು? ಆಗುತ್ತೆ, ಲೋನ್ ಕೂಡ ಆಗುತ್ತೆ, ಯಾಕೆಂದರೆ ಪೆಟ್ರೋಲ್ ವೆಹಿಕಲ್ ಆಗಿರೋದ್ರಿಂದ. ನೆಕ್ಸ್ಟ್ ಒಂದು ಜಾಸ್ ಇದೆ ನೋಡ್ತಿರ್ಬೋದು. ಹೋಂಡಾ ಜಾಜ್ ಇದು 15 ಮಾಡಲು ಸೆಕೆಂಡ್ ಓನರು. ವಿ ವೇರಿಯಂಟ್ ಬ್ರೋ ಇದು, ಟಾಪ್ ಆ್ಯಂಡ್ ವೇರಿಯಂಟ್ ಇದು ಕೂಡ ನಿಮಗೆ. ಓಕೆ, 2 ಏರ್ ಬ್ಯಾಗು, 4 ಪೌಂಡ್ AC ಪೋಸ್ಟರಿಂಗು, ಅಲೆವಿಲ್ಸ್ ಎಲ್ಲ ಥರನೂ ಬರುತ್ತೆ. ಈ ಗಾಡಿ ಬಂದು 15 ಮಾಡಲಿದೆ. 5,45,000 ಕೊಡ್ತೀನಿ ಬ್ರೋ. 5,45,000ಗೆ ಹೋಂಡಾ ಜಾಸ್ ಸಿಗುವಂಥದ್ದು. ಜಾಸ್ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ಇದು ಸ್ಪೇಷಿಯಸ್ ಹ್ಯಾಚ್ ಪ್ಯಾಕು, ನಿಮಗೆ ಸೆಕೆಂಡ್ ರೋ ಕಂಫರ್ಟು ನೆಕ್ಸ್ಟ್ ಲೆವೆಲ್ ಬರುತ್ತೆ ಮತ್ತು ಇಂಜಿನ್ ವೈಸು ಕೂಡ ನಂಬರ್ 1 ಇದು, ಜಾಪನೀಸು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಸಿಯಾಸ್ ಇದೆ. 17 ಮಾಡಲು ಸಿಂಗಲ್ ಅನ್ನೋ ಗಾಡಿ, ಪೆಟ್ರೋಲ್ ಇದು, VXA ಪ್ಲಸ್ ಬರುತ್ತೆ. ಮಾರುತಿಲಿ ನಿಮ್ಗೆ ಗಾಡಿ ಬಂದು ನಿಮಗೆ 68,000 ಎಷ್ಟು ಹೊಡಿದೆ ಸರ್, 70 ಅನ್ಕೊಳ್ಳಿ ಇವಾಗಲಿ. ಪ್ರೈಸ್ ಇದು? ಪ್ರೈಸ್ ಬಂದು 6,25,000 ಕೋಟಿಂಗ್ ಪ್ರೈಸ್ ಇದೆ. 6 ಲಕ್ಷ ಕೊಟ್ಬಿಡ್ತೀನಿ. 17 ಮಾಡಲ್ ಸಿಯಾಸು 6 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಸಿಂಗಲ್ ಅನ್ನೋ ಗಾಡಿ, ಅದರಲ್ಲಿ ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್ ವೇರಿಯಂಟ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಸಿಟಿ ಇದೆ. ಸಿಟಿ ಬಂದು ಡೀಸೆಲ್ ಗಾಡಿ ಇದೆ ಬ್ರೋ. ಇದು ಕೂಡ 15 ಮಾಡಲು ಗಾಡಿ, ಸಿಂಗಲ್ ಅನ್ನೋರೆ. ಇದು ಕೂಡ ಎಸ್ ವೇರಿಯಂಟ್ ಬರುತ್ತೆ ನಿಮಗೆ, ಮಿಡ್ ವೇರಿಯಂಟೇ ಬರುತ್ತೆ. 1.5 ID ಟೆಕ್ ಡೀಸೆಲ್ ವೇರಿಯಂಟ್. ಸೊ ಇದರಲ್ಲೂ ಕೂಡ ನಿಮಗೆ 4 ಪೌಂಡ್ AC ಪೋಸ್ಟರಿಂಗ್ ಎಲ್ಲ ಇದೆ. ಅಷ್ಟು ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇದೆ. ಸೊ ಡೀಸೆಲ್ ಇರೋದ್ರಿಂದ ಒಳ್ಳೆ ಮೈಲೇಜ್ ಬರುತ್ತೆ, ನಿಮ್ಗೆ ಗೊತ್ತಿರುತ್ತೆ. ಅಪ್ರಾಕ್ಸಿಮೇಟ್ಲಿ ಸಿಟಿಲೇ ಒಂದು 15 ಬರುತ್ತೆ, ಹೈವೇ ಬಂದು 20 ನೀವು ಆರಾಮಾಗಿ 20+ ಮುಂದೆ ಬರುತ್ತೆ, ಯಾಕೆಂದರೆ ಇದು ಬ್ಯೂಟಿಫುಲ್ ಟೆಕ್ನಾಲಜಿ ಇರುವಂತಹ ಒಂದು ಇಂಜಿನ್ಸ್ಗಳು. ಹೌದು. ಪ್ರೈಸ್ ಸರ್ ಇದು? ಸೇಮ್ 595 ಇದೆ ಬ್ರೋ. 575 ಕೊಟ್ಬಿಡ್ತೀನಿ. ಸೊ ಸಿಟಿ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. ಕಂಫರ್ಟ್ ಬೇಕು, ಲಕ್ಸುರಿ ಬೇಕು, ಮತ್ತು ಪರ್ಫಾರ್ಮೆನ್ಸು ಚೆನ್ನಾಗಿರಬೇಕು. ಫ್ಯಾಮಿಲಿ ಕಾರು, ಮೇಂಟೆನೆನ್ಸ್ ಪರವಾಗಿಲ್ಲ, ಒಂದು ಡೀಸೆಂಟಾಗಿರಬೇಕು ಅಂದರೆ ಈ ಗಾಡಿ ತೊಗೋಬೋದು. ನೆಕ್ಸ್ಟ್ ನೋಡ್ತಿರ್ಬೋದು, ಕಲ್ಪನೆ ಮಾಡೋಂಗಿಲ್ಲ ಬೇರೆ ಯಾವುದ್ರಲ್ಲೂ. ಹೌದೌದು. ನೆಕ್ಸ್ಟ್ ಒಂದು ಆಮಿಯೋ ಇದೆ. 17 ಮಾಡಲು ಸಿಂಗಲ್ ಅನ್ನೋ ಗಾಡಿ. ಇದು ಕೂಡ ನಿಮಗೆ ಬರೀ 39,000 ಹೊಡಿದೆ ಬ್ರೋ ಇದು. ಓಕೆ, ಗಾಡಿ ಬಂದು ನಿಮಗೆ 4 ಪೌಂಡ್ AC ಪೋಸ್ಟರಿಂಗ್, ಕಂಪ್ನಿದ ಸಿಸ್ಟಮ್ ಕೂಡ ಬರುತ್ತೆ. ಇದರಲ್ಲೂ ಕೂಡ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಥರ ಆಪ್ಷನ್ಸು ಇದೆ. ಓಕೆ, ಲೆದರ್ ಅಪಲ್ಸ್ಟ್ರಿ ಕೂಡ ಇದೆ, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ಪ್ರೈಸ್ ಸರ್ ಇದು? ಬ್ರೋ 595 ಕೋಟಿಂಗ್ ಪ್ರೈಸ್ ಇದೆ. 575 ಕೊಟ್ಬಿಡ್ತೀನಿ. ಪೆಟ್ರೋಲ್ ವೆಹಿಕಲ್? ಪೆಟ್ರೋಲ್ ವೆಹಿಕಲ್. ಓಕೆ, ಇದು ಸೇಮ್ ಜಾಜ್ ಬ್ರೋ, ಅದು 15 ಮಾಡಲು ಗಾಡಿ. ಬಟ್ ಅದು ಮುಂಚೆ ತೋರಿಸಿದ್ದು ಟಾಪ್ ಆ್ಯಂಡ್ ವೇರಿಯಂಟು, ಇದು ಬಂದು ಮಿಡ್ ವೇರಿಯಂಟ್ ಬರುತ್ತೆ ನಿಮಗೆ ಆ್ಯಕ್ಚುಲಿ. ಸೊ ಇದರಲ್ಲಿ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, 4 ಪೌಂಡ್ AC ಪೋಸ್ಟರಿಂಗ್ ಬರುತ್ತೆ. ಅದು ಬಿಟ್ಟರೆ ನಿಮಗೆ ಕಂಪ್ನಿದ ಸಿಸ್ಟಮ್ ಕೂಡ ಎಲ್ಲ ಇರ್ತದೆ. ಅಂದರೆ ಲೈಕ್ ನಿಮಗೆ ಅಲೆವಿಲ್ಸ್ ಎಲ್ಲ ಏನೂ ಬರಲ್ಲ. ಬ್ಯಾಕ್ ಸೈಡ್ ಡಿಫಾಗರ್ ಬರುತ್ತೆ, ವೈಫರ್ ಬರಲ್ಲ. ಬಟ್ ಸೀಟ್ಸ್ ಅಂತೂ ಅಲ್ಟ್ರಾ ಲಕ್ಸುರಿ ಆಗಿದೆ. ಹೌದು. ಪ್ರೈಸ್ ಸರ್ ಇದು? ಬ್ರೋ ಸೇಮ್ ಪ್ರೈಸಿಂಗಲ್ಲಿ ಕೊಡ್ತೀನಿ. 545. 45,000. ಹೌದು, 545 ಕೊಟ್ಬಿಡ್ತೀನಿ. ಇಷ್ಟೊಂದು ಇಟಿಯೋಸ್ ಇದೆ ನೋಡ್ತಿರ್ಬೋದು. 11 ಮಾಡಲು ಗಾಡಿ, ಸಿಂಗಲ್ ಅನ್ನೋದು. ಇದು ಕೂಡ ಪೆಟ್ರೋಲ್ ವೇರಿಯಂಟ್ ಇದೆ. ಇದು ಕೂಡ G ವೇರಿಯಂಟ್ ಬರುತ್ತೆ. ಸೊ ಇದರಲ್ಲೂ ನಿಮಗೆ 4 ಪೌಂಡ್ AC ಪೋಸ್ಟರಿಂಗ್ ಎಲ್ಲ ಥರ ಆಪ್ಷನ್ಸು ಇದೆ. ಅದು ಬಿಟ್ಟರೆ ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಕಸ್ಟಮರ್ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕೊಂಡಿದ್ದಾರೆ. ಇದು ಪ್ರೈಸು? ಬ್ರೋ 3,75,000 ಕೊಡ್ತೀನಿ. 3,75,000 ಇಟಿಯೋಸ್ ಸಿಗ್ತಾ ಇದೆ. ಸೊ ಇಟಿಯೋಸ್ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಸೊ ಎಲ್ಲೋ ಬೋರ್ಡಲ್ಲೇ ಜಾಸ್ತಿ ಫೇಮಸ್ ಏನಕ್ಕಪ್ಪ ಆಯಿತು ಅಂತ ಹೇಳಿದ್ರು, ಬಿಕಾಸ್ ಆಫ್ ದ ಮೈಲೇಜು ಮತ್ತು ಮೇಂಟೆನೆನ್ಸು. ಪ್ಲಸ್ ಯಾರಿಗೆಲ್ಲ ಮೈಲೇಜು ಮೇಂಟೆನೆನ್ಸು ಬೇಕು ಅನ್ನೋರು ಸೊ ಈ ಗಾಡಿ ತೊಗೋಬೋದು. ಮತ್ತು ಇಂಜಿನ್ ತುಂಬ ವರ್ಷಗಳ ಕಾಲ ಓಡುತ್ತೆ. ಹೌದು. ಸೊ ಇದು ಇನ್ನೊಂದು ವರ್ಣ ಇದೆ, ಅದಕ್ಕಿಂತ ಸ್ವಲ್ಪ ಕಡಿಮೆ ಬಜೆಟ್ ಬೇಕು ಅಂದರೆ 11 ಮಾಡಲು ಗಾಡಿ, ಸೆಕೆಂಡ್ ಅನ್ನೋದು. ಇದು ಕೂಡ 1.6 SX. ಓಕೆ, ಕೀ ಸ್ಟಾರ್ಟೇ ಬರುತ್ತೆ, ಪೆಟ್ರೋಲ್ ವೇರಿಯಂಟು. ಸೊ ಲೈಕ್ ನಿಮಗೆ ಟೈಪ್ 1 ಬರುತ್ತೆ ಅಲ್ಲಿ, ಯಾಕೆಂದ್ರೆ ಅಲೆವಿಲ್ಸ್ ಎಲ್ಲ ನೋಡಿದ್ರೆ ನಾರ್ಮಲ್ ಫಸ್ಟ್ ಜನರೇಷನ್ ಬರ್ತಲ್ಲ, ಅದು ಬರುತ್ತೆ ಇದು ವರ್ಣ. ಇದು ಓಕೆ, ಫ್ಲೂಡಿಕಲ್ಲಿ ಫಸ್ಟ್ ಜನರೇಷನ್ ಇದೆ ಆಕ್ಚುಲಿ 11ಅಲ್ಲಿ. ಪ್ರೈಸ್ ಇದು? 4,45 ಇದೆ ಬ್ರೋ. ಬೇಡ 65 ಬೇಡ, ಇನ್ನೂ ಕಡಿಮೆ ಮಾಡಿ ಅಂದರೆ 4,20,000 ಕೊಡ್ತೀನಿ. 2011 ಮಾಡಲ್ ಹ್ಯುಂಡೈ ವರ್ನಾ ಪೆಟ್ರೋಲ್ ವೇರಿಯಂಟು 4,20,000ಕ್ಕೆ ಫೈನಲ್ ಆಗುತ್ತೆ. ನೆಕ್ಸ್ಟ್ ನೋಡ್ತಿರ್ಬೋದು, ಒಂದು ಆಡಿ A3 ಇದೆ. 15 ಮಾಡಲು ಗಾಡಿ, ಡೀಸೆಲ್ ಆಟೋಮೆಟಿಕ್ ಬರುತ್ತೆ, ಸಿಂಗಲ್ ಅನ್ನೋ ಗಾಡಿ. ಇದು ಕೂಡ ನಿಮಗೆ 88,000 ಹೊಡಿದೆ, ಡೀಸೆಲ್ ಆಟೋಮೆಟಿಕ್. ಅಂದರೆ ಇದು ಬೇರೆ ಸ್ಟೇಟ್ ಇದೆ ಗಾಡಿ, ಎಲ್ಲ. ನಾನು ಹೇಳೋ ಪ್ರೈಸ್ ಕೂಡ NOC ಕಂಡೀಷನ್ಸ್ ಹೇಳ್ತೀನಿ. ಏನು ಪ್ರೈಸ್ ಇದು? 8,70,000 ಕೊಡ್ತೀನಿ ಬ್ರೋ.
8,70,000 ಕೋಟಿಂಗ್ ಪ್ರೈಸ್ 870ಕ್ಕೆ ವಿತ್ NOC ಕೊಟ್ಬಿಡ್ತೀನಿ. ಆ್ಯಂಡ್ ಈ ಜಾಸು ಕೂಡ ನೋಡಿದ್ರೆ ಎಕ್ಸೆಂಟ್ ನೋಡ್ಬೋದು. ಎಸ್ ಸರ್, ಎಕ್ಸೆಂಟ್ 14 ಮಾಡಲು ಸೆಕೆಂಡ್ ಓನರ್ ಗಾಡಿ. ಈಗ I10 ಆಯಿತು, I20 ಆಯಿತು, ಅದಕ್ಕಿಂತ ಸ್ವಲ್ಪ ಒಂದು ಹೈ ರೇಂಜ್ ಹೋಗಬೇಕು ಅಂದರೆ ಎಕ್ಸೆಂಟ್ ಇದೆ. ಎಕ್ಸೆಂಟ್ ಬಿಟ್ಟರೆ ನೆಕ್ಸ್ಟ್ ಬಂದು ನಿಮ್ಗೆ ವರ್ಣ ಬಿಟ್ಟರೆ ನೆಕ್ಸ್ಟ್ ಬಂದು ನಿಮ್ಗೆ ಎಲೆಂಟ್ರಾ. ಸೊ ಆ ಥರ ಹೋಗುತ್ತೆ. ಸೊ ಈ ಗಾಡಿ ಬಂದು 14 ಮಾಡಲು ಸೆಕೆಂಡ್ ಓನರ್ ಗಾಡಿ ಬಂದು 78,000 ನೋಡಿದೆ. ಇದು ಕೂಡ ನಿಮಗೆ ಪೆಟ್ರೋಲ್ ವೇರಿಯಂಟ್ ಇದೆ. ಇದರಲ್ಲೂ ಕೂಡ ನಿಮಗೆ 4 ಪೌಂಡ್ AC ಪೋಸ್ಟರಿಂಗ್ ಎಲ್ಲ ಥರ ಆಪ್ಷನ್ಸು ಇದೆ. ಸೊ ಇದನ್ನು ನಾನು 4,25,000 ಕೋಟಿಂಗ್ ಪ್ರೈಸ್ ಇದೆ, 3,90,000 ಕೊಟ್ಬಿಡ್ತೀನಿ ಬ್ರೋ. 3,90,000ಗೆ 2015 ಮಾಡಲ್ ಇಲ್ಲ 14 ಬ್ರೋ, 14 ಮಾಡಲ್ Hyundai ಎಕ್ಸೆಂಟ್ ಸಿಗ್ತಾ ಇದೆ. ಆ್ಯಂಡ್ ಯಾರಿಗೆಲ್ಲ ಒಂದು Hyundai i10 ಬೇಡ, ಸ್ವಲ್ಪ ಡಿಕ್ಕಿ ಸ್ಪೇಸ್ ಇರುವಂತಹ ಗಾಡಿ ಬೇಕು ಅಂತ ಹೇಳಿದ್ರೆ ಈ ಗಾಡಿನ ಚೂಸ್ ಮಾಡ್ಬೋದು. ಮೈಲೇಜ್ ಆಲ್ಮೋಸ್ಟ್ ಸೇಮೇ ಬರುತ್ತೆ ನಿಮಗೆ. ನೆಕ್ಸ್ಟ್ ಇದನ್ನ ನೋಡ್ತಿರ್ಬೋದು, ಮತ್ತೊಂದು ರ್ಯಾಪಿಡ್ ಬಂದು ಇದು ಪೆಟ್ರೋಲ್ ಆಟೋಮೆಟಿಕ್ ಇದೆ ಬ್ರೋ. 13 ಮಾಡಲು ಸೆಕೆಂಡ್ ಓನರ್ ಗಾಡಿ ಬಂದು 80,000 ಓಡಿದೆ. ಇದಕ್ಕೆ ಒಂದು ನಿಮಗೆ ಆಂಬಿಷನ್ ಪ್ಲಸ್ ಬರುತ್ತೆ. ಎಲೆವಿಲ್ಸ್ ನೋಡೋದು ಗೊತ್ತಾಗ್ಬಿಡುತ್ತೆ, ಆಂಬಿಷನ್ ಪ್ಲಸ್ ಬರುತ್ತೆ ನಿಮಗೆ. ಇದು ಪೆಟ್ರೋಲ್ ಆಟೋಮೆಟಿಕ್. ಇದು ಪೆಟ್ರೋಲ್ ಆಟೋಮೆಟಿಕ್ ನೋಡ್ತಿರ್ಬೋದು. ಪ್ರೈಸ್ ಸರ್ ಇದು 4,25,000 ಕೊಡ್ತೀನಿ ಬ್ರೋ. 4,25,000ಗೆ ಯಾರಾದರೂ ನಮ್ಗೆ ಆಟೋಮೆಟಿಕ್ ಬೇಕು ಅನ್ನೋರಿಗೆ, ಪೆಟ್ರೋಲ್ ಆಟೋಮೆಟಿಕ್ ಬೇಕು ಅನ್ನೋರಿಗೆ, ದಮ್ ಬೇಕು ಅನ್ನೋರಿಗೆ ಪರ್ಟಿಕ್ಯುಲರ್ ತೊಗೋಬೋದು ಯಾರು. ಸೊ ಇದಿಷ್ಟೇ ಅಲ್ಲ ಗಾಡಿ, ಆಲ್ರೆಡಿ ಸ್ಟಾರ್ಟಿಂಗಲ್ಲಿ ಹೇಳಿದಾಗೆ 70+ ವೆಹಿಕಲ್ಸ್ ಇದೆ, ಇನ್ನೂ ಸ್ಟಾಕ್ ಯಾರ್ಡಲ್ಲಿದೆ. ಆ್ಯಂಡ್ ಆಲ್ಸೋ ಇನ್ನೂ ಕೂಡ ಪೈಪ್ಲೈನಲ್ಲಿ ಗಾಡಿಗಳಿರೋವಂಥದ್ದು. ಇವಾಗ ಸ್ಟಾಕ್ ಯಾರ್ಡ್ಗೆ ಹೋಗೋಣ ಬನ್ನಿ. ಸೊ ಇಲ್ಲಿಂದ ನಾನು ಡೀಟೇಲ್ಸ್ ತುಂಬ ಕೊಡೋಕೆ ಹೋಗಲ್ಲ, ಡೀಟೇಲ್ಸ್ ಹೇಳ್ತಾರೆ, ಅದು ನನಗೆ ಫಾಲೋ ಮಾಡ್ಕೋಬೋದು. ಇಲ್ಲಿ ಬಂದು ಚೆಕ್ ಮಾಡ್ಕೋಬೋದು. ಇಲ್ಲಿ ನೋಡ್ತಿರ್ಬೋದು ಎಷ್ಟು ಗಾಡಿ ಇದೆ ಅಂತ ಹೇಳ್ಬಿಟ್ಟು ಇನ್ನೂ. ಸೊ ಹಂಗಾಗಿ ಫಾಸ್ಟಾಗಿ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಇಲ್ಲೊಂದು ಬೀಟ್ ಇದೆ, ತಿಳಿಸ್ಕೊಡಿ ಸರ್. ಬ್ರೋ 17 ಮಾಡಲು ಸೆಕೆಂಡ್ ಓನರ್ LT ಪೆಟ್ರೋಲ್ ವೇರಿಯಂಟು. ಗಾಡಿ ಬಂದು 60,000 ಚಿಲ್ಲರೆ ಹೊಡಿದೆ ಅಷ್ಟೇ ಇದು. ಓಕೆ. ಸೊ ಈ ಗಾಡಿ ನಾನು ಬರೀ 2,75,000 ಕೊಡ್ತೀನಿ ಬ್ರೋ. 2,75,000ಗೆ 70,000ಕ್ಕೆ ಈ ಒಂದು 2017 ಮಾಡಲ್ ಬೀಟ್ ಸಿಗುತ್ತೆ ನೋಡ್ತಿರ್ಬೋದು. ನೆಕ್ಸ್ಟ್ ಒಂದು SX4 ಇದೆ, 10 ಮಾಡಲು ಸಿಂಗಲ್ ಅನ್ನೋ ಗಾಡಿ. ಇದು ಕೂಡ ಪೆಟ್ರೋಲ್ ವೇರಿಯಂಟೇ, 1.5 ಬರುತ್ತೆ ಆಕ್ಚುಲಿ ಇಂಜಿನ್. ZXA ವೇರಿಯಂಟ್ ಇದೆ ಇದರಲ್ಲೂ ಕೂಡ ನಿಮಗೆ. ಸೊ ಇದು ಬಂದು ನಿಮಗೆ 2,75,000 ಸೇಮ್ ಪ್ರೈಸಿಂಗ್ ಕೊಡ್ತೀವಿ. 2,75,000ಗೆ SX4 ತಗೊಳ್ಳಿ, ಇಲ್ಲಾಂದ್ರೆ 17 ಮಾಡಲ್ ಬೀಟರ್ ತಗೊಳ್ಳಿ. ನೆಕ್ಸ್ಟ್ ಒಂದು ಬ್ರಿಯೋ ಇದೆ ನೋಡ್ತಿರ್ಬೋದು. ಸಿಟಿಲಿ ಆರಾಮಾಗಿ ಒಂದು ಚಿಕ್ಕ ಗಾಡಿ ಬೇಕು ಅಂತ ಹೇಳಿದ್ರೆ, ಆರಾಮಾಗಿ ನನಗೆ ಒಂದು ಸ್ವಲ್ಪ ಫ್ರೀಯಾಗಿ ಓಡಾಡಬೇಕು, ಟ್ರಾಫಿಕ್ ಕಿರಿಕಿರಿಯಿಂದ ಓಡಾಡಬೇಕು ಅಂತ ಹೇಳಿದ್ರೆ, ಸೊ ಈ ಗಾಡಿ ಇದೆ 15 ಮಾಡಲು ಸಿಂಗಲ್ ಅನ್ನೋ ಗಾಡಿ. ಇದು ಕೂಡ ನಿಮಗೆ ಒಂದು 62,000 63,000 ಹೊಡಿದೆ. ಪೆಟ್ರೋಲ್ ವೇರಿಯಂಟು 1.2ನೇ ಬರುತ್ತೆ ಇದು ಕೂಡ ಇಂಜಿನ್. ಬರೀ 4 ಲಕ್ಷ ಕೊಟ್ಬಿಡ್ತೀನಿ ಬ್ರೋ. 4 ಲಕ್ಷಕ್ಕೆ ಸಿಗುತ್ತೆ. ಹೌದು, 16 ಮಾಡಲ್ ಗಾಡಿ. ಹೌದು. ನೆಕ್ಸ್ಟ್ ಒಂದು XUV500 ಬಂದು ಇದು DL ರಿಜಿಸ್ಟ್ರೇಷನ್, 14 ಮಾಡಲು ಸೆಕೆಂಡ್ ಓನರ್ ಗಾಡಿ, 8 ಬರುತ್ತೆ ಇದು ಕೂಡ. ಸೊ ಅದು 580 ಹೇಳಿದ್ದೀನಿ, ಇದು 550ಗೆ ವಿತ್ NOC ಕಂಡೀಷನ್ ಕೊಟ್ಬಿಡ್ತೀನಿ. 5,50,000ಕ್ಕೆ ವಿತ್ NOC ಕಂಡೀಷನ್ XUV500 13 ಮಾಡಲು ಗಾಡಿ ಸಿಗ್ತಾ ಇದೆ. 8 ಇದು ಕೂಡ 8 ವೇರಿಯಂಟು. ನೆಕ್ಸ್ಟ್ ನೋಡ್ತಿರ್ಬೋದು Rexton, ಮಹೀಂದ್ರ Rexton 14 ಮಾಡಲು ಸೆಕೆಂಡ್ ಓನರ್ ಗಾಡಿ, RX5 ಬರುತ್ತೆ ಡೀಸೆಲ್ ವೇರಿಯಂಟ್. ಇದು ಕೂಡ 585 ಕೋಟಿಂಗ್ ಪ್ರೈಸ್ ಇದೆ, 575 ಕೊಟ್ಬಿಡ್ತೀನಿ. 5,75,000. ಹೆಡ್ ಲ್ಯಾಂಪ್ಸ್ ನೋಡ್ತಿರ್ಬೋದು, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಬರುತ್ತೆ, ಮತ್ತು ಎಲ್ಲ ಫೀಚರ್ಸ್ ಬರುತ್ತೆ, ಲಕ್ಸುರಿ ಫೀಚರ್ಸ್. ನೆಕ್ಸ್ಟ್ ನೋಡ್ತಿರ್ಬೋದು ಫ್ಯಾಬಿಯಾ ಇದೆ, ಕೂಡ ಫ್ಯಾಬಿಯಾ ಇದು 11 ಮಾಡಲು ಸೆಕೆಂಡ್ ಓನರ್ ಗಾಡಿ. ಇದು ಕೂಡ ಡೀಸೆಲ್ ವೇರಿಯಂಟೇ, 275 ಕೊಟ್ಬಿಡ್ತೀನಿ ಬ್ರೋ. ಆಂಬಿಷನ್ ಇದು ಮಿಡ್ ವೇರಿಯಂಟ್ ಬರುತ್ತೆ, ಅದಕ್ಕಿಂತ ಕಮ್ಮಿ ಆಗುತ್ತಾ? ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಳೋಣ. ವಿಸಿಟ್ ಮಾಡಿ, ಬೆಸ್ಟ್ ಪ್ರೈಸಲ್ಲಿ ಮಾಡ್ಕೊಡ್ತಾರೆ. ನೆಕ್ಸ್ಟ್ ನೋಡ್ತಿರ್ಬೋದು ಒಂದು ಸ್ವಿಫ್ಟ್ ಡಿಸೈರ್ ಇದೆ. ಸ್ವಿಫ್ಟ್ ಡಿಸೈರ್ ಬಂದು ಡೆಲ್ಲಿ ರಿಜಿಸ್ಟ್ರೇಷನ್ ಇದೆ ಬ್ರೋ. ಇದು 14 ಮಾಡಲು ಥರ್ಡ್ ಓನರ್ ಗಾಡಿ. ಇದು ಡೀಸೆಲ್ VDI ಬರುತ್ತೆ, 3.5 ವಿತ್ NOC ಕಂಡೀಷನ್ ಕೊಟ್ಬಿಡು. 3,50,000ಗೆ ಸ್ವಿಫ್ಟ್ ಡಿಸೈರ್ ಸಿಗುತ್ತೆ ವಿತ್ NOC ಕಂಡೀಷನ್ನು. ನೆಕ್ಸ್ಟ್ ನೋಡ್ತಿರ್ಬೋದು ಸೆಲೆರಿಯೋ ಸೋಲ್ಡ್ ಆಗಿದೆ ಬ್ರೋ, ಕೊಡಬೇಕು. ಸೆಲೆರಿಯೋ ಫೋಲ್ಡ್ ಆಗಿದೆ. ಇದು ಕೂಡ 13 ಮಾಡಲು ಸೆಕೆಂಡ್ ಓನರ್ ಗಾಡಿ. Hyundai EN ಬರುತ್ತೆ ಆ್ಯಕ್ಚುಲಿ ಇದು ನಿಮಗೆ. ಇದು ಬಂದು ನಿಮಗೆ 2,65,000 ಕೊಡ್ತೀವಿ. ಇದು ಸೊ ಪೋಲೋ ಕಸ್ಟಮರ್ ಗಾಡಿ, ನಮ್ದು ಗೊತ್ತಿಲ್ಲ ಅದು. ಓಕೆ, ಇದು ನೆನೆ ಬಂದಿದ್ದು, ವಾಪಸ್ ಬಂದು ಗೊತ್ತಿಲ್ಲ. ಸೊ ಇದು ಬಂದು ನಿಮಗೆ 11 ಮಾಡಲು ಸೆಕೆಂಡ್ ಓನರ್ ಗಾಡಿ. ಇದು ಡೀಸೆಲ್ ಬರುತ್ತೆ, 90 bhp ಬರುತ್ತೆ. ಇದು ಬಂದು ನಿಮಗೆ 7,45,000 ಕೊಡ್ತೀನಿ. 2,95,000. 45ಗೆ ಅದೇ 45,000. ಸ್ಕೋಡಾ 80 ಇದೆ ನೋಡ್ತಿರ್ಬೋದು. ಸ್ಕೋಡಾ 80 ನಿಮಗೆ 4x4 ಡೀಸೆಲ್ ಮ್ಯಾನುವಲ್ ವೆಹಿಕಲ್ ಬಂದಿದೆ, 11 ಮಾಡಲು ಸಿಂಗಲ್ ಓನರ್ ಗಾಡಿ ಇದು. ಸೊ ಇದು ಬಂದು ನಿಮಗೆ 5,45,000 ಕೋಟಿಂಗ್ ಪ್ರೈಸ್ ಇದೆ, 5,25 ಕೊಡ್ತೀನಿ. 5,25,000ಗೆ ಸ್ಕೋಡಾ 80 ಸಿಗುತ್ತೆ. ಅದು ಕೂಡ 4x4 ವೆಹಿಕಲ್. ನೆಕ್ಸ್ಟ್ ಮತ್ತೊಂದು 4x4 ವೆಹಿಕಲ್ ಎಕ್ಸಾ, ಟಾಟಾ ಎಕ್ಸಾ ಇದೆ, 18 ಮಾಡಲು ಸೆಕೆಂಡ್ ಓನರ್ ಗಾಡಿ. ಇದು ಕೂಡ ನಿಮಗೆ ಸೊ ಇದು ಬಂದು ನಿಮಗೆ ಟಾಪ್ ಆ್ಯಂಡ್ 4x4 ಬರುತ್ತೆ, ಡೀಸೆಲ್ ವೇರಿಯಂಟ್, ಮ್ಯಾನುವಲ್ ಇದೆ. 9 ಲಕ್ಷ ಕೊಟ್ಬಿಡ್ತೀನಿ ಬ್ರಾ. 9 ಲಕ್ಷಕ್ಕೆ ಎಕ್ಸಾ ಫೈನಲ್ ಆಗುತ್ತೆ. 18 ಮಾಡಲ್ ಗಾಡಿ, 18 ಲೇಟೆಸ್ಟ್ ಮಾಡಲ್ ಗಾಡಿ. ನೆಕ್ಸ್ಟ್ ನೋಡ್ತಿರ್ಬೋದು ಒಂದು ಕರೋಲಾ ಆಲ್ಟಿಸ್ ಇದೆ, ಕಸ್ಟಮರ್ ಗಾಡಿ ಇದೆ. ಇದು 12 ಮಾಡಲು ಬಟ್ 4th ಓನರ್ ಗಾಡಿ ಇದೆ, ಪೆಟ್ರೋಲ್ ವೇರಿಯಂಟ್, ಮ್ಯಾನುವಲ್ ಬರುತ್ತೆ. ಕಸ್ಟಮರ್ಗೆ ಅಪ್ರಾಕ್ಸಿಮೇಟ್ಲಿ ಅವ್ರ ಆಸ್ಕಿಂಗ್ ಪ್ರೈಸ್ 4 ಲಕ್ಷ ಇದೆ. ಓಕೆ, ಇದು ಸೊ ಇದು ಬಂದು 8 ಮಾಡಲು ಸಿಂಗಲ್ ಓನರ್ ಗಾಡಿ, ಚಾರ್ಲಟ್ ಕ್ಯಾಪ್ಟಿವಾ. ಇದು LT ಬರುತ್ತೆ, ಅಂದರೆ ಇದ್ರಲ್ಲಿ ಬರೋದೇ 2 ವೇರಿಯಂಟ್, ಒಂದು LT ಬರುತ್ತೆ, ಒಂದು LTZ ಬರುತ್ತೆ. ಸೊ ಇದು ಬಂದು LT ಇದೆ, 3,40,000 ಕೊಡ್ತೀವಿ ಬ್ರಾ. ನೆಕ್ಸ್ಟ್ Rexton ಇದೆ, 14 ಮಾಡಲು ಸೆಕೆಂಡ್ ಓನರ್ ಗಾಡಿ. ಇದು ಕೂಡ ನಿಮಗೆ RX5 ಮ್ಯಾನುವಲ್ ಬರುತ್ತೆ. ಅದು ನೀವು ಫಸ್ಟ್ ನೋಡಿದ್ದು ಕೆ ಗಾಡಿ, ಇದು ಡೆಲ್ಲಿ ರಿಜಿಸ್ಟ್ರೇಷನ್ ಬೇರೆ ಸ್ಟೇಟು.
4,75,000ಕ್ಕೆ ವಿತ್ ಎನ್ಒಸಿ ಕಂಡೀಷನ್ ಕೊಡ್ತೀನಿ. ಓಕೆ, ಮತ್ತೊಂದು ಡಸ್ಟರ್ ಇದು ಅವಾಗ 85 PS ಒಂದು ನೋಡಿದ್ರೆ ಇವಾಗ ಒಂದು 110 PS 14 ಮಾಡಲ್ ಗಾಡಿ ಸೆಕೆಂಡ್ ಓನರ್ ಇದೆ. ಸೊ ಇದು ಕೂಡ ನಿಮಗೆ ಸೇಮ್ ಪ್ರೈಸ್ಗೆ ಕೊಡ್ತೀನಿ, 545 ಕೊಡ್ತೀನಿ. ನೆಕ್ಸ್ಟ್ ಒಂದು ಹೋಂಡಾ CR-V ಇದೆ ನೋಡ್ತಿರ್ಬೋದು, ಲಕ್ಸುರಿ ವೆಹಿಕಲ್. ಸೊ ಈ ಗಾಡಿ ಬಂದು ನಿಮಗೆ 13 ಮಾಡಲು ಸೆಕೆಂಡ್ ಓನರ್ ಗಾಡಿ. ಸೊ ಇದು ಬಂದು ನಿಮಗೆ ಆಟೋಮೆಟಿಕ್ ಬರುತ್ತೆ, ಹೋಂಡಾ CR-V. ಸೊ ಈ ಗಾಡಿ ಬಂದು 7,85,000 ಕೊಡ್ತೀನಿ ಬ್ರೋ. 7,85,000ಕ್ಕೆ ಫೈನಲ್ ಆಗುತ್ತೆ. ಫೋರ್ಡ್ ಇಕೋ ಸ್ಪೋರ್ಟ್ ಇದು 15 ಮಾಡಲ್ ಗಾಡಿ ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟು, 78,000 ಓಡಿದೆ. ಟೈಟಾನಿಯಂ ಬರುತ್ತೆ, ಇದರಲ್ಲಿ ಕೂಡ 4 ಪವರ್ಸ್, AC ಪವರ್ ಸ್ಟೀರಿಂಗು, ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಥರನೂ ಇದೆ. ಸೊ ಈ ಗಾಡಿ ನಾನು ಬರೀ 5,35,000 ಕೊಡ್ತೀನಿ. 15 ಮಾಡಲ್ ಇಕೋ ಸ್ಪೋರ್ಟು 5,35,000ಕ್ಕೆ ಸಿಗ್ತಾ ಇದೆ. KA ಗಾಡಿನೇ, ಬೇಕಂದರೆ ವಿಸಿಟ್ ಮಾಡ್ಬೋದು. ವೀಕ್ಷಕರೇ ನೋಡಿದ್ರಲ್ಲ, ಪ್ರತಿಯೊಂದು ಗಾಡಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಬೇಕಾದಂತಹ ಗಾಡಿ ಈ ವಿಡಿಯೋದಲ್ಲಿ ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.